ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇವತ್ತಿನ ಈ ಸಮಯದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿದ್ದು ಪರಿಶುದ್ಧ ವಾಕ್ಯವನ್ನು ಕೇಳಲಿಕ್ಕೆ ದೇವರು ಬಲ ಕೊಡಲಿ. ಕಳೆದು ಹೋದ ವಾರದಲ್ಲಿ ಶ್ರೀ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 9ನೇ ವಚನದಿಂದ ನಾವು 10-11 ವಚನಗಳವರೆಗೆ ನಿನ್ನ ರಾಜ್ಯವು ಬರಲಿ ಅಂತಕ್ಕಂಥ ಈ ವಾಕ್ಯದ ಮೇಲೆ ತಂದೆಯಾದ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾನೆ. ಈ ಪರಲೋಕ ರಾಜ್ಯದ ಈ ಒಂದು ಪ್ರಾರ್ಥನೆಯನ್ನು ತಂದೆಯಾದ ದೇವರ ಅವತ್ತಿನ ದಿವಸ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಿದ್ದ. ನಿನ್ನ ರಾಜ್ಯವು ಭೂಮಿ ಮೇಲೆ ಬರಲಿ ಎಂಬುದಾಗಿ. ಇವತ್ತಿನ ದಿವಸ ನಾವು ಇದೇ 6ನೇ ಅಧ್ಯಾಯದ 11ನೇ ವಚನವನ್ನು ನಾವು ಇವತ್ತಿನ ದಿವಸ ವಾಕ್ಯ ಭಾಗವನ್ನು ಅಭ್ಯಾಸ ಮಾಡೋಣ. ದೇವ್ರ ಮಕ್ಕಳೇ, ನಿಮಗೆ ಸಮಯ ಇದೆಯಾ ದೇವ್ರ ವಾಕ್ಯ ಕೇಳಲಿಕ್ಕೆ? ದೇವರು ನಿಮಗೆ ಸಮಯ ಕೊಟ್ಟಿದ್ದಾನ? ಹಾಗಿರುವುದಾದರೆ ನಾವು ಸ್ವಲ್ಪ ಹೊತ್ತು ದೇವ್ರ ವಾಕ್ಯದಲ್ಲಿ ಕಾಲ ಕಳೀಲಿಕ್ಕೆ ದೇವರು ನಮಗೆ ಸಮಯ ಕೊಡಲಿ. ಸ್ವಲ್ಪ ಹೊತ್ತು ನೀವು ನನ್ನೊಂದಿಗೆ ವಾಕ್ಯ ಭಾಗವನ್ನು ಕೇಳಲಿಕ್ಕೆ ದೇವರು ನಿಮಗೆ ಬಲ ಶಕ್ತಿ ಕೊಡಲಿ ಅಂತಕ್ಕಂಥದ್ದೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ದಿವಸ ಈ 6ನೇ ಅಧ್ಯಾಯದ 11ನೇ ವಚನದಲ್ಲಿ ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು ಅಂತಕ್ಕಂಥವು. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ ಕೊಡು ದೇವರೇ. ಇವತ್ತಿನ ದಿವಸ ನಾವು ಮಾಡ್ತೀವಿ ಪ್ರಾರ್ಥನೆ, ದೇವರೇ ಇವತ್ತಿನ ದಿವಸ ನಮಗೆ ಅನ್ನ ನಮ್ಮ ಜೀವಮಾನದಲ್ಲಿ ಕೊಟ್ಟು ದಯಪಾಲಿಸು. ನಮಗೆ ಇವತ್ತಿನ ದಿವಸ ನಮಗೆ ಬೇಕಾಗಿರ್ತಕ್ಕಂಥ ಜೀವನ ಅವಶ್ಯಕತೆಗಳನ್ನು ಕೊಟ್ಟು ಪೂರ್ತಿ ಮಾಡು. ಸಹಜವೇ ಈ ರೀತಿಯಿಂದ ನಾವು ಬೇಡಿಕೊಳ್ತಕ್ಕಂಥ ನಮ್ಮವರಿಗಾಗಿ, ನಮಗಾಗಿ, ನಮ್ಮ ಹಿತಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನಮಗೆ ಏನೇನು ಬೇಕು ಅವೆಲ್ಲವುಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ತಂದೆಯಾದ ದೇವರು ನಮಗೆ ಈ ರೀತಿಯಿಂದ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕಲಿಸಿಕೊಟ್ಟಾಗ ಇದರ ಅರ್ಥನೇ ಬೇರೆ ಇದೆ. ನಾವು ಈ ಲೋಕದಲ್ಲಿ ನಾವು ಏನೇನು ಬೇಡ್ತಾ ಇದ್ದೇವೆ ಇದು ಲೌಕಿಕವಾಗಿರ್ತಕ್ಕಂಥ ನಮ್ಮ ಜೀವನ ಅವಶ್ಯಕತೆಗಳನ್ನು ಈ ಲೋಕಕ್ಕೋಸ್ಕರವಾಗಿ ಬೇಡಿಕೊಳ್ತಾ ಇದ್ದೇವೆ. ನಮ್ಮ ಸುಖ ಭೋಗಕ್ಕೋಸ್ಕರವಾಗಿ ಆ ಲೋಕದಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ. ತಂದೆಯಾದ ದೇವರು ಅವತ್ತು ದಿವಸ ಹೇಳಿದ್ದಾನೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ನಿಮಗೆ ಎಲ್ಲವೂ ದೊರಕುವುದು ಎಂಬುದಾಗಿ ಹೇಳಿದ ಕರ್ತನು. ಮೊದಲು ದೇವರ ರಾಜ್ಯಕ್ಕಾಗಿ ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. ಯಾವಾಗ ಆತನ ರಾಜ್ಯ ನಿಮ್ಮಲ್ಲಿ ಬರುತ್ತದೋ ಎಲ್ಲವೂ ನಿಮಗೆ ಅದರ ಜೊತೆಯಲ್ಲಿ ಸಿಗುತ್ತದೆ. ಯಾವಾಗ ದೇವರ ರಾಜ್ಯನೇ ನಮ್ಮಲ್ಲಿಲ್ಲ, ದೇವರ ರಾಜ್ಯದ ಜೊತೆಯಲ್ಲಿ ಆ ಲೋಕದ ಅವಶ್ಯಕತೆಗಳು ಏನೇನಿದೆ ಅಂತಕ್ಕಂಥದ್ದನ್ನು ಆತನು ನಮ್ಮ ಅವಶ್ಯಕತೆಗಳು ಬೇಡೋದಕ್ಕಿಂತ ಮುಂಚಿತವಾಗಿಯೇ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರಿಗೆ ಗೊತ್ತಿದೆ. ನೀವು ಹೀಗೆ ಪ್ರಾರ್ಥನೆ ಮಾಡಿರಿ, ಗೊತ್ತಿದೆ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ಎಂಬುದಾಗಿ ನಾವು ಪರಲೋಕ ಪ್ರಾರ್ಥನೆಯಲ್ಲಿ ನಾವು ಇದನ್ನು ಮಾಡ್ತೇವೆ. ಇವತ್ತಿನ ದಿವಸ ಈ ನಮ್ಮ ಅನುದಿನದ ಆಹಾರ ಏನಿದೆ, ಈ ಲೋಕದಲ್ಲಿ ನಾವು ಬದುಕುವುದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಅನುದಿನ ಆಹಾರ ಏನಿದೆ, ನಮಗೆ ನೀರು ಬೇಕು, ಆಹಾರ ಬೇಕು. ಇವು ಎರಡು ಬಹಳ ಅವಶ್ಯವಾಗಿರ್ತಕ್ಕಂಥ ವಿಷಯಗಳು ನಮ್ಮ ಜೀವಮಾನದಲ್ಲಿ. ಇವೆರಡು ಇಲ್ಲದೇನು ಗೊತ್ತಾ, ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಸ್ವಾಮಿ ನಮಗೆ ಇದನ್ನು ಬಹಳ ನಾಜೂಕಾಗಿ ನಮಗೆ ಹೇಳಿಕೊಡ್ತಾ ಇದ್ದಾನೆ. ಇದರ ಜೊತೆಯಲ್ಲಿಯೇ ಇದಕ್ಕಿಂತ ಅಮೂಲ್ಯವಾಗಿರ್ತಕ್ಕಂಥ, ಇದಕ್ಕಿಂತ ಅವಶ್ಯವಾಗಿರ್ತಕ್ಕಂಥದ್ದು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಿದೆ ಗೊತ್ತಾ, ಅದು ಬೇರೆ ಆಹಾರ ಇದೆ. ಅದು ಅನುದಿನದ ಆಹಾರ, ಅದು ಇಹಲೌಕಿಕವಾದಂಥ ಆಹಾರ ಅಲ್ಲ. ಇದು ಪಾರಮಾರ್ಥಿಕವಾಗಿರ್ತಕ್ಕಂಥ, ಇದು ಪಾರಮಾರ್ಥಿಕವಾದಂಥ ಈ ಆಹಾರವನ್ನು ನೀವು ಬೇಡಿಕೊಳ್ಳಿರಿ.
ಈ ಆಹಾರದ ಜೊತೆಯಲ್ಲಿ ನಿಮಗೆ ಯಾವುದೂ ಕೊರತೆ ಇರೋದಿಲ್ಲ. ನೀವು ಇಹಲೋಕದಲ್ಲಿ ಪ್ರಾರ್ಥಿಸುವಾಗಲೆಲ್ಲ ನೀವೇನು ಗೊತ್ತಂತಂದ್ರೆ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿ ಕೊಡು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದೆ. ಈ ಅನುದಿನದ ಆಹಾರ ಏನಿದೆ ಗೊತ್ತಾ? ನಾವು ನೋಡ್ತೀವಿ ಗೊತ್ತಾ, 1 ಕೊರಿಂಥಿಯ 10:3 ಅಧ್ಯಾಯದಲ್ಲಿ ವಚನದಲ್ಲಿ ದೈವಿಕವಾದ ಆಹಾರ ಮತ್ತು ದೈವಿಕವಾದಂಥ ನೀರು. ಪೌಲನು ಇದನ್ನು ಬಹಳ ಸರಿಯಾಗಿ ಈ ಪತ್ರಿಕೆಯಲ್ಲಿ ಬರೆದು ನಮಗೆ ತಿಳಿಸಿದ್ದಾರೆ. ಏನು ಗೊತ್ತಾ? ಆವತ್ತಿನ ದಿವಸ ಅವರೆಲ್ಲರೂ ದೈವಿಕವಾದ ಆಹಾರವನ್ನು ತಿಂದರು, ದೈವಿಕವಾದಂಥ ನೀರನ್ನು ಕುಡಿದರು ಎಂಬುದಾಗಿ. ಇದು ದೈವಿಕವಾದಂಥ ಆಹಾರ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು ಎಂಬುದಾಗಿ ಬೇಡುವಾಗ ನಾವು ಇಹಲೋಕದನ್ನೇ ನಾವು ಬೇಡ್ತಾ ಇದ್ದೇವೆ. ದೈವಿಕ ಆಹಾರ ಬೇರೆ ಇದೆ, ದೈವಿಕವಾದಂಥ ನೀರು ಬೇರೆ ಇದೆ. ನಾವು ಬದುಕುವುದು, ನಾವು ಉಳಿದಿರುವಂತಹದ್ದು ದೈವಿಕವಾದ ಆಹಾರ ಮತ್ತು ದೈವಿಕವಾದ ನೀರಿನಿಂದಲೇ. ಆದರೆ ಈ ದೈವಿಕವಾದಂಥ ಆಹಾರ, ದೈವಿಕವಾದಂಥ ನೀರು ನಾವು ಬೇಡಿಕೊಳ್ಳದೆ ಇಹಲೋಕದ ಆಹಾರ, ಇಹಲೋಕದ ನೀರು ಇದನ್ನೇ ಏನು ಗೊತ್ತಂದ್ರೆ ನಾವು ಬಯಸಿ ಈ ಲೋಕದಲ್ಲಿ ಜೀವಿಸ್ತೇವೆ. ಇಡೀ ಪಶು ಪಕ್ಷಿ ಪ್ರಾಣಿ ಮಾನವ ಮನುಷ್ಯ ಎಲ್ಲರಿಗೇನು ಗೊತ್ತಂದ್ರೆ ಅವುಗಳಿಗೆ ದಿನನಿತ್ಯದ ಆಹಾರ ಬೇಕು, ದಿನನಿತ್ಯದ ನೀರು ಅವುಗಳಿಗೆ ಬೇಕು. ನೀರಿಲ್ಲದೆ ಇರಲ್ಲ, ಅವುಗಳಿಗೆ ಮತ್ತು ಆಹಾರ ಇರೋಕ್ಕಾಗೋದಲ್ಲ. ಹಾಗೆ ಮನುಷ್ಯನಿಗೆ ಗೊತ್ತಾಯಿದೆ. ಆದರೆ ಈ ಮನುಷ್ಯ ಅಂತಕ್ಕಂಥ ಇವನು ಪ್ರಾಣಿ ಅಲ್ಲ. ಈ ಮನುಷ್ಯ ಅಂತಕ್ಕಂಥವನಿಗೆ ಗೊತ್ತಂದ್ರೆ ದೇವರ ಸ್ವರೂಪನ. ಅದರ ಪಶು ಪಕ್ಷಿ ಪ್ರಾಣಿಗಳೇನು ಗೊತ್ತಾ, ಇದು ಮನುಷ್ಯನ ಆ ದೇವರ ಸ್ವರೂಪ ಅಲ್ಲ. ಆದ್ರೆ ಇವತ್ತಿನ ದಿವಸ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಾನ. ಈತನು ಬದುಕಬೇಕಾದ್ರೆ ಗೊತ್ತಾ, ಇಹಲೋಕದ ಈ ನೀರು, ಇಹಲೋಕದ ಈ ಆಹಾರದಿಂದ ಬದುಕ್ತಕ್ಕಂಥವನ್ನಲ್ಲ. ಇವತ್ತಿನ ದಿವಸ ನಮ್ಮ ತಂದೆಯವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ನಮ್ಮನ್ನು ಇಹಲೋಕದಲ್ಲಿ ಜೀವಿಸುವಾಗ ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ಏನಂತ ಗೊತ್ತಂದ್ರೆ, ನಮ್ಮ ಅನುದಿನದ ಆಹಾರ, ನಮ್ಮ ದೈವಿಕವಾದಂಥ ಆಹಾರ ಇವತ್ತಿನ ದಿವಸ ನಮಗೆ ಕೊಡು ಸ್ವಾಮಿ. ಈ ದೈವಿಕವಾದಂಥ ಆಹಾರ ನಮಗೆ ಕೊಟ್ಟು ನೀನು ದಯಪಾಲಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ನಾವು ಸ್ವಾಮಿ ಅವತ್ತಿನ ದಿವಸ 40 ದಿವಸ ಉಪವಾಸವಾಗಿರುವಾಗ ಸೈತಾನನು ಶೋಧಿಸುವಂಥ ಸಂದರ್ಭದಲ್ಲಿ ಹಸಿವೆಯಾದಾಗ ಸೈತಾನನು ಬಂದು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ? ನಿನಗೆ ಹಸಿವೆ ಆಗಿದೆಯಲ್ಲ, ಈ ಕಲ್ಲುಗಳಿಗೆ ರೊಟ್ಟಿಯಾಗುವಂತೆ ನೀನು ಮಾಡು ಎಂಬುದಾಗಿ. ನಿನ್ನ ಮಾತು ಈ ಕಲ್ಲುಗಳು ರೊಟ್ಟಿಯಾಗುತ್ತವೆ, ನೀನು ಹೇಳಿದ ಮಾತ್ರಕ್ಕೆ ಎಲ್ಲ ರೊಟ್ಟಿಯಾಗ್ತದೆ. ನೀನು ಕಲ್ಲುಗಳಿಗೆ ರೊಟ್ಟಿ ಆಗುವಂತೆ ನೀನು ಹೇಳು, ಹಸಿವೆ ಆದರೆ ಎಂಬುದಾಗಿ ಹೇಳ್ತು. ಆದರೆ ಅವತ್ತಿನ ದಿವಸ ಸ್ವಾಮಿ ಹೇಳಿದ್ದೇನೆ ಗೊತ್ತಾ, ಮನುಷ್ಯನು ರೊಟ್ಟೆ ತಿಂದ ಮಾತ್ರದಿಂದ ಬದುಕುವವನಲ್ಲ, ಬದುಕುವುದಿಲ್ಲ. ಮನುಷ್ಯನು ರೊಟ್ಟಿ ತಿನ್ನುವುದರಿಂದ ಬದುಕುವುದಿಲ್ಲ, ಮನುಷ್ಯನು ಈ ನೀರು ಕುಡಿಯೋದರಿಂದ ಬದುಕುವುದಿಲ್ಲ. ದೈವಿಕವಾದಂಥ ರೊಟ್ಟಿ, ದೈವಿಕವಾದಂಥ ನೀರನ್ನು ಕುಡಿಯುವುದರಿಂದ ಮನುಷ್ಯನು ಬದುಕುತ್ತಾನೆ. ಆದರೆ ದೈವಿಕವಾಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತೇ ಆಗಲ್ಲ, ಕಣ್ಣಿಗೆ ಕಾಣಿಸೋದೇ ಇಲ್ಲ. ದೈವಿಕವಾದಂಥ ಆಹಾರ, ದೈವಿಕವಾದಂಥ ನೀರು ಇದು ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರತಕ್ಕಂಥ ಕೇವಲ ಶಾರೀರಿಕವಾದಂಥ ಆಹಾರ, ಶಾರೀರಿಕವಾಗಿರ್ತಕ್ಕಂಥ ನೀರು, ಇದು ಮಾತ್ರ ನಮ್ಗೆ ಗೊತ್ತಿದೆ. ಅದರ ಬದುಕಿಸುವಂತಹದ್ದು ಯಾವುದು ಗೊತ್ತಾ? ದೈವಿಕವಾಗಿರ್ತಕ್ಕಂಥ ಆಹಾರ. ಅದು ಯಾರಿಗೂ ಗೊತ್ತಿಲ್ಲದಂಥ ಒಂದು ಆಹಾರ, ಯಾರಿಗೇನು ಗೊತ್ತ ತಿಳಿಯದಂಥ ಒಂದು ನೀರು. ಅದನ್ನು ಕುಡಿಯುವುದರಿಂದ, ಅದನ್ನು ತಿನ್ನುವುದರಿಂದ ಮನುಷ್ಯನ ಬದುಕುತ್ತಾನೆ ವಿನಃ ಏನು ಗೊತ್ತಾ ಅಂತಂದ್ರೆ ಇಹಲೋಕದ ಶಾರೀರಿಕವಾದಂಥ ಈ ರೊಟ್ಟಿ ತಿನ್ನೋದರಿಂದ ಬದುಕುವುದಿಲ್ಲ ಎಂಬುದಾಗಿ ಹೇಳಿದ. ಕರ್ತನಲ್ಲಿ ಪ್ರಿಯರು, ಇವತ್ತು ದಿವಸ ನಾವು ಬದುಕ್ತಾ ಇದ್ದೀವಿ. ಯಾವ ರೊಟ್ಟಿಯನ್ನು ತಿಂದು ನಾವು ಬದುಕ್ತಾ ಇದ್ದೇವೆ. ಇವತ್ತು ಈ ರೊಟ್ಟಿ ತಿನ್ನುವುದಾದ್ರೆ ಪುನಃ ತಿರುಗಿ ನಮಗೇನು ಗೊತ್ತಾ ಹಸಿವೆ ಆಗ್ತದೆ. ಇವತ್ತು ದಿವಸ ನೀರು ಕುಡಿಯೋದಾದ್ರೆ ಮತ್ತೊಂದು ಸಾರಿ ಏನು ಗೊತ್ತಾ ನಮಗೆ ನೀರಡಿಕೆ ಆಗಲಿಕ್ಕಿದೆ. ಹಾಗಾದರೆ ನಮಗೆ ನಿರಂತರವಾಗಿರ್ತಕ್ಕಂಥ ಆ ರೊಟ್ಟಿ ಯಾವುದಿದೆ? ಇನ್ನೊಂದಿದೆ, ಅದು ಯಾರಿಗೂ ಗೊತ್ತಿಲ್ಲ, ಅದು ಯಾರಿಗೂ ತಿಳಿಯೋದು. ಆವತ್ತಿನ ದಿವಸ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ. ಏನಂತ ಗೊತ್ತಾ? ನಾವು ನೋಡ್ತೇವೆ ಗೊತ್ತಾ, ಯೋಹಾನ ಬರೆದ ಸುವಾರ್ತೆ 6ನೇ ಸಂಧಿ
ಈ ಒಂದು 31, 35 ಈಗೇನು ಗೊತ್ತಂದ್ರೆ ಈ ಅಧ್ಯಾಯ ಮುಗಿಯುವ ತನಕ 5 ಸಾರಿ ನಾನೇ ಜೀವ ಕೊಡ್ತಕ್ಕಂಥ ರೊಟ್ಟಿ, ನಾನೇ ಜೀವ ಕೊಡ್ತಕ್ಕಂಥ ನೀರು, ನಾನೇ ಎಂಬುದಾಗಿ ಹೇಳುವಾಗ ಆವತ್ತಿನ ದಿವಸ ಶಿಷ್ಯರೆಲ್ಲರನ್ನು ಗೊತ್ತಾ ದಿಗಿಲು ಪಟ್ಟು ಏನಾದರೂ ಗೊತ್ತಂದ್ರೆ ಎಲ್ಲರೂ ಆತನ ಜೊತೆಯಲ್ಲಿ ತಿರುಗೋದಕ್ಕೆ ಅವರು ಭಯಪಡ್ಲಿಕ್ಕೆ ಪ್ರಾರಂಭವಾದರು. ಯಾಕಂದ್ರೆ ಇದು ಹ್ಯಾಂಗೆ, ಇದು ಯಾವ ರೀತಿಯಿಂದ ಅದ, ಇದು ಯಾವ ನೀರು, ಇದು ಹೆಂಗೆ ಕೊಡ್ತಾನೆ ಆತ ತನ್ನ ನೀರು ಯಾವ ರೀತಿಯಿಂದ ಕುಡಿಸ್ತಾನೆ, ಆಹಾರ ಯಾವ ರೀತಿಯಿಂದ ತಿನ್ನಿಸ್ತಾನೆ, ತಾನೇ ಜೀವಕರವಾದಂಥ ರೊಟ್ಟಿ, ತಾನೇ ಜೀವಕರವಾದಂಥ ನೀರು ಎಂದು ಹೇಳಿದಾಗ ಅವರಿಗಿದು ಬಹಳ ಆಶ್ಚರ್ಯ ಆಯಿತು. ದೇವ್ರ ನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಏನು ಗೊತ್ತಾ, ಈ ವಾಕ್ಯ ಭಾಗವನ್ನು ಕೇಳುವಾಗ ಇದನ್ನು ಯಾರಿಗೂ ಗೊತ್ತಿಲ್ಲದಂಥ ಈ ಆಹಾರ, ಯಾರಿಗೂ ಗೊತ್ತಿಲ್ಲದಂಥ ಆಹಾರ ಅದು ಯಾವುದು ಗೊತ್ತಂದ್ರೆ ಅದು ಆತ್ಮಿಕವಾದಂಥ ಆಹಾರ. ಯಾರಿಗೂ ಗೊತ್ತಿಲ್ಲದಂಥ ನೀರೇನು ಗೊತ್ತಾ, ಅದು ಆತ್ಮಿಕವಾದಂಥ ನೀರಿದೆ. ಇದನ್ನು ತಿನ್ನುವುದರಿಂದ ನಾವು ಬದುಕುತ್ತೇವೆ ವಿನಃ ಶಾರೀರಿಕವಾದಂಥದ್ರಿಂದ ನಾವು ಎಂದೂ ಬದುಕುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆವತ್ತಿನ ದಿವಸ ಯೇಸು ಸ್ವಾಮಿಯನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಜನ ಬಂದಿದ್ದಾರೆ. ನಾವು ನೋಡ್ತೇವೆ, ಇವತ್ತು 6ನೇ ಅಧ್ಯಾಯದ 31ನೇ ವಚನದಲ್ಲಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ನಮ್ಮ ಹಿರಿಯರು ಅಡಿಯಲ್ಲಿ ಮನ್ನಾ ತಿಂದರು, ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟರು ಎಂದು ಶಾಸ್ತ್ರದಲ್ಲಿ ಬರೆದಿದೆ. ನಮ್ಮ ಹಿರಿಯರು ಅಡವಿಯಲ್ಲಿ 40 ವರ್ಷ ಇವರು ಗೊತ್ತಾ ಸುತ್ತಾಡುವಾಗ, ಆ ಚಿನ್ನ ಅರಣ್ಯದಲ್ಲಿ ಗೊತ್ತಾ ತಿರುಗಾಡುವಾಗ, ಆ ಅಡವಿಯಲ್ಲಿ ಗೊತ್ತಾ ಇವರಿಗೆ ತಿನ್ನುವುದಕ್ಕಾಗಿ ಮನ್ನವನ್ನು ಕೊಟ್ಟಿದ್ದಾನೆ, ಪರಲೋಕದಿಂದ ರೊಟ್ಟಿಯನ್ನು ದೇವರು ಇವರಿಗೆ ಕೊಟ್ಟಿದ್ದಾನೆ, ಮೋಶೆ ಇವರಿಗೆ ರೊಟ್ಟಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅದಕ್ಕೆ ಮತ್ತು ನೀ ಏನು ಮಾಡ್ತೀವಿ ಸ್ವಾಮಿ, ಪರಲೋಕದಿಂದ ಮೋಶೆ ನಮಗೆ ರೊಟ್ಟಿ ಕೊಟ್ಟಿದ್ದಾನೆ, ಆ ರೊಟ್ಟಿಯನ್ನು ಪರಲೋಕದಿಂದ ಕೊಟ್ಟಿದ್ದಾನೆ, ಇವತ್ತು ದಿವಸ ನೀ ಏನು ಮಾಡಲಿಕ್ಕಿದ್ದಿ ಈ ಲೋಕದಾಗ, ನೀನು ಏನು ಕೆಲಸ ಮಾಡುತ್ತಿ ಎಂದು ಯೇಸು ಸ್ವಾಮಿಗೆ ಕೇಳಿದಾಗ ಯೇಸು ಸ್ವಾಮಿ ಅವರು ಹೇಳುತ್ತಾ ಇದ್ದಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ. ಮೋಶೆ ನಿಮಗೇನು ಗೊತ್ತಾ, ಪರಲೋಕದಿಂದ ರೊಟ್ಟಿ ಕೊಟ್ಟನ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಪರಲೋಕದಿಂದ ಕೊಟ್ಟಿರ್ತಕ್ಕಂಥದ್ದೇನು ಗೊತ್ತಾ, ಮೋಶೆ ಕೊಡಲಿಲ್ಲ. ನನ್ನ ತಂದೆ ಪರಲೋಕದಿಂದ ಬರುವ ನಿಜವಾದಂಥ ರೊಟ್ಟಿಯನ್ನು ಕೊಡ್ತಾನೆ. ಆ ರೊಟ್ಟಿ ಯಾವುದಂದರೆ ಪರಲೋಕದಿಂದ ಇಳಿದು ಬಂದು ಎಲ್ಲ ಮಾನವ ಮನುಷ್ಯರಿಗೆ ಜೀವವನ್ನುಂಟು ಮಾಡುವಂಥದ್ದೇ. ಅದು ಜೀವವನ್ನುಂಟು ಮಾಡ್ತಕ್ಕಂಥದ್ದು. ಪರಲೋಕದಿಂದ ನನ್ನ ತಂದೆಯಾದ ದೇವರು ರೊಟ್ಟಿಯನ್ನು ಕಳಿಸಿಕೊಡ್ತಾನೆ, ಅದು ನಿಜವಾದಂಥ ರೊಟ್ಟಿ ಅದ, ಅದೇನು ಗೊತ್ತಾ, ಈ ಲೋಕದಲ್ಲಿ ಅವರಿಗೆ ಜೀವವನ್ನುಂಟು ಮಾಡುತ್ತದೆ ಎಂಬುದಾಗಿ ಹೇಳಿದ. ನಮ್ಮ ತಂದೆ ಪರಲೋಕದಿಂದ ಆ ರೊಟ್ಟಿಯನ್ನು ಕೊಟ್ಟಿದ್ದಾನೆ, ಮೋಶೆ ಕೊಡಲಿಲ್ಲ ಅಂದಾಗ ಪರಲೋಕದಿಂದ ಆ ದೇವರು ರೊಟ್ಟಿ ಕೊಟ್ಟನ ಅಂತ ಹೇಳ್ತಿದ್ದೀರಲ್ಲ, ಆಗ ಅವ್ರು ಹೇಳ್ತಾರೆ, ಸ್ವಾಮಿ ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಕೇಳ್ತಾ ಇದ್ದಾರೆ. ಎಲ್ಲ ಇಸ್ರಾಯೇಲರು, ಯಾಜಕರು, ಮಹಾಯಾಜಕರು ಆವತ್ತಿನ ದಿವಸ ಎಲ್ಲರೂ ಕೇಳ್ತಾ ಇದ್ದಾರೆ ಗೊತ್ತಾ, ಸ್ವಾಮಿ ಹಾಗಾದ್ರೆ ಆ ರೊಟ್ಟಿ ನಮಗೆ ಕೊಡು, ಇನ್ನೊಂದು ಸಾರಿ ನಮಗೆ ಹಸುವಿನೇ ಆಗಲ್ಲ ಅಂತ ಹೇಳ್ತಾ ಇದೆಯಲ್ಲ, ಆ ರೊಟ್ಟಿ ನಮಗೆ ಕೊಡು. ಆ ರೊಟ್ಟಿ ನಾವು ತಿಂದ ಮೇಲೆ ಮತ್ತೊಂದು ಸರಿ ನಾವು ದುಡಿಲಿಕ್ಕೆ ಹೋಗಬೇಕಾಗಿಲ್ಲ, ಆಮೇಲೆ ಗೊತ್ತಾ ಕೆಲಸ ಮಾಡಲಿಕ್ಕೆ ಬಾವಿಗೆ ನೀರು ಸೇದಲಿಕ್ಕೆ ಹೋಗಬೇಕಾಗಿಲ್ಲ, ನಮಗೇನು ಗೊತ್ತಾ ಆ ರೊಟ್ಟಿ ನಮಗೆ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ಆ ರೊಟ್ಟಿಯನ್ನು ನಮಗೆ ಸ್ವಾಮಿ ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅಂದಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಆ ರೊಟ್ಟಿ ಯಾವುದು ಗೊತ್ತಾ, ಪರಲೋಕದಿಂದ ನಮ್ಮ ತಂದೆಯಾದ ದೇವರು ಜೀವವನ್ನುಂಟು ಮಾಡುವುದಕ್ಕಾಗಿ ಕೊಟ್ಟಿರ್ತಕ್ಕಂಥ ರೊಟ್ಟಿ ಯಾವುದು ಗೊತ್ತಾ, ಆ ರೊಟ್ಟಿ ನಿಜವಾದಂಥ ರೊಟ್ಟಿ ಯಾವುದು ಗೊತ್ತಾ, ಇದು ಹೇಳ್ತಾನೆ 35, ಜೀವ ಕೊಡುವ ರೊಟ್ಟಿ ನಾನೇ, ಆ ರೊಟ್ಟಿ ನಾನೇ. ಪರಲೋಕದಿಂದ ಯಹಲೋಕಕ್ಕೆ ಇಳಿದು ಬಂದು ಎಲ್ಲರಿಗೆ ಜೀವವನ್ನುಂಟು ಮಾಡುವುದಕ್ಕೋಸ್ಕರವಾಗಿ ಆ ರೊಟ್ಟಿಯನ್ನು ಕಳಿಸಿಕೊಟ್ಟಿದ್ದಾನೆ. ಆ ರೊಟ್ಟಿ ನಿಮ್ಮ ಮಧ್ಯದಲ್ಲಿದೆ, ನಿಮ್ಮ ಬಳಿಯಲ್ಲೇ ಇದೆ. ಆ ರೊಟ್ಟಿ ಯಾರು ಗೊತ್ತಾ, ನಾನೇ ನಿಜವಾದಂಥ ರೊಟ್ಟಿ. ಆಶ್ಚರ್ಯದ ಮಾತು. ಅದಂಗೆ ಯೇಸು ಕ್ರಿಸ್ತನು ರೊಟ್ಟಿ ಆಗ್ತಾನೆ ಇವರಿಗೆ, ಅದಂಗೆ ಸಾಧ್ಯ ಇದೆ. ಇದು ಇಸ್ರಾಯೇಲರಿಗೆ ಅಸಾಧ್ಯವಾಗಿರ್ತಕ್ಕಂಥ ಮಾತು. ಅವ್ರಿಗೆ ಗೊತ್ತಿದೆ, ಮನ್ನ ಮಾತ್ರ ಗೊತ್ತಿದೆ.
ಅವತ್ತು ದಿವಸ ನಮ್ಮ ಹಿರಿಯರು ಆ ಒಂದು ಚಿನ್ನ ಅರಣ್ಯದಲ್ಲಿ ಗೊತ್ತಾ 40 ದಿವಸ ದೇವರು ಅವರು ಹಸಿದಾಗ ಅವರಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟ, ಪರಲೋಕದಿಂದ ಮನ್ನವನ್ನು ಕೊಟ್ಟ ಎಂಬುದಾಗಿ ಹೇಳ್ತದೆ. ಆ ಮನ್ನ ಏನಾಗಿತ್ತು ಅವತ್ತಿನ ದಿವಸ ಇವ್ರಿಗೆ ಗೊತ್ತಿಲ್ಲ. ನಿಜವಾದ ಮನ್ನ ಏನಿತ್ತು ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಿಲ್ಲ. ಅವತ್ತಿನ ದಿವಸ ಪರಲೋಕದಿಂದ ಆ ಮನ್ನವನ್ನು ಆ ಒಂದು ಅರಣ್ಯದಲ್ಲಿ ಸುರಿಸಿದಾಗ ಅದನ್ನೇ ಉಂಡು ಅದನ್ನೇ ಕುಡಿದು ತೃಪ್ತರಾದರು. ಆದರೆ ಮನ್ನ ಎಲ್ಲಿಂದ ಬಂತು, ಆ ಮನ್ನ ಅಂದರೆ ಏನು ಅಂತಕ್ಕಂಥದ್ದು ಅವ್ರಿಗೆ ಏನು ಗೊತ್ತೇ ಇದ್ದಿಲ್ಲ. ಈ ರೊಟ್ಟಿ ಅಂದರೆ ಏನು ಅವ್ರಿಗೆ ಗೊತ್ತೇ ಇದ್ದಿಲ್ಲ. ಮನ್ನ ಅಂದರೆ ಗೊತ್ತಾ, ರೊಟ್ಟಿ ಅಂದರೆ ಏನು? ಮನ್ನ ಅದು ದಿವ್ಯವಾದಂಥ ಆಹಾರ, ಅದು ಪರಿಶುದ್ಧವಾದಂಥ ಆಹಾರ. ಅದು ಪರಲೋಕದಿಂದ ಏನು ಗೊತ್ತಂದರೆ ಭೂಮಿ ಮೇಲೆ ಜೀವವನ್ನುಂಟು ಮಾಡುವುದಕ್ಕಾಗಿ ಬರ್ತಕ್ಕಂಥ ರೊಟ್ಟಿ. ಅವತ್ತು ದಿವಸ ಅರಣ್ಯದಲ್ಲಿ ಎಲ್ಲರೂ ತಿಂದು ತೃಪ್ತರಾಗಿದ್ದರು. 40 ವರ್ಷ ಎಲ್ಲ ಅದೇ ರೊಟ್ಟಿ ತಿಂದಿದ್ದಾರೆ ಅರಣ್ಯದಲ್ಲಿ, ಮನ್ನ. ಆದರೆ ಆ ರೊಟ್ಟಿ ಏನದಂತಕ್ಕಂಥದ್ದು ಅವ್ರಿಗೆ ಗೊತ್ತೇ ಇಲ್ಲ. ಆ ರೊಟ್ಟಿ ಕೊಟ್ಟಾತನು ಯಾರು, ಆ ರೊಟ್ಟಿ ಯಾರು ಅಂತಕ್ಕಂಥದ್ದು ಅವ್ರಿಗೆ ಏನು ಗೊತ್ತೇ ಇಲ್ಲ. ಅದು ನಮ್ಗೆ ಕೊಡು ಸ್ವಾಮಿ ಅಂತಾರೆ. ಆದರೆ ನೀವು ಮನ್ನ ತಿಂದಿದ್ದೀರಲ್ಲ, ಆ ಮನ್ನ ಅಂದರೆ ಏನು ನಿಮ್ಗೆ ಗೊತ್ತಾಗಲಿಲ್ಲ? ಏನು ಗೊತ್ತಾಗಲಿಲ್ಲ. ಗೊತ್ತಾಗೋದಕ್ಕೆ ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಗೊತ್ತಾ ಸ್ವಾಮಿ, ಹಾಗಾದರೆ ಆ ರೊಟ್ಟಿ ನಮಗೆ ತಿನ್ನು. ಹಾಗಾದ್ರೆ ನಿಮ್ಮ ಹಿರಿಯರು ತಿಂದಿದ್ದಾರಲ್ಲ ಆ ಮನ್ನ ಏನಾಗಿತ್ತು ಅಂತ ನಿಮ್ಮ ಹಿರಿಯರಿಗೆ ಕೇಳಿ ನೋಡಿ. ಆ ಮನ್ನ ಏನಾಗಿತ್ತು ಅಂತಕ್ಕಂಥದ್ದು ಹೇಳ್ಬೋದಾ? ಆದರೆ ಯಾರೂ ಅವ್ರಿಗೆ ಗೊತ್ತಿಲ್ಲ. ಆದರೆ ಇವತ್ತು ನೀವು ಸ್ವಾಮಿ ಗೊತ್ತಾ, ನಿಜವಾದಂಥ ರೊಟ್ಟಿ ಪರಲೋಕದಿಂದ ಇಳಿದು ಬರ್ತಕ್ಕಂಥ ರೊಟ್ಟಿ ಯಾರು ಗೊತ್ತಾ? ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ಎಂದಿಗೂ ಹಸಿವೆ ಆಗುವುದಿಲ್ಲ. ಮತ್ತು ನನ್ನ ಬಳಿಗೆ ಬಂದವರು ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನೀವು ನನ್ನನ್ನು ನೋಡಿದರೂ ನಂಬದೇ ಇದ್ದೀರಿ ಯಾಕೆ? ಆ ನಿಜವಾದಂಥ ರೊಟ್ಟಿ ಯಾರು ಗೊತ್ತಾ? ನಾನೇ. ಆ ಜೀವವುಳ್ಳಂಥ ರೊಟ್ಟಿ ನಾನೇ. ಯಹಲೋಕಕ್ಕೆ ನನ್ನ ತಂದೆಯಾದ ದೇವರು ಮುದ್ರೆ ಹಾಕಿ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಅದು ನಿಮ್ಮ ಜೀವಕ್ಕೋಸ್ಕರವಾಗಿ. ಅವತ್ತು ದಿವಸ ಅವರು ಅರಣ್ಯದಲ್ಲಿ ತಿಂದು ಕುಡಿದು ತೃಪ್ತರಾದರು. ಮನ್ನ ಅವರಿಗೆ ಅರ್ಥ ಆಗಿಲ್ಲ. ಇವತ್ತು ದಿವಸ ಮನ್ನವಾಗಿರುವ ಆತ ನಾನೇ. ಇವತ್ತು ದಿವಸ ನರಮಾಂಸಧಾರಿಯಾಗಿ ನಿಮ್ಮ ಬಳಿಯಲ್ಲಿ ನಾನು ತಿರುಗಾಡ್ತಾ ಇದ್ದೇನಲ್ಲ, ನನ್ನನ್ನು ಯಾರಂತ ತಿಳ್ಕೊಂಡಿದ್ದೀರಿ? ಅವತ್ತು ದಿವಸ ಮನ್ನ ಏನಾಗಿತ್ತು? ಇವತ್ತು ದಿವಸ ನಾನು ನಿಮ್ಮ ಬಳಿಯಲ್ಲಿ ತಿರುಗಾಡ್ತಾ ಇದ್ದೇನಲ್ಲ, ಆ ಮನ್ನ ನಾನೇ, ಆ ರೊಟ್ಟಿ ನಾನೇ. ಆದ್ರೇನು ಗೊತ್ತಾ, ಆ ರೊಟ್ಟಿ ಎಲ್ಲಿಂದ ಬಂತು ಮತ್ತು ನಿಮಗೆ ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೆ ನೀವು ನೋಡಿದ್ರೂ ಸಹ ನೀವು ನಂಬುತ್ತಾ ಇಲ್ಲ. ಅದೇ ನಿಜವಾದಂಥ ರೊಟ್ಟಿ ಇದೆ, ನಿಮ್ಮ ಬಳಿಯಲ್ಲೇ ಇದೆ. ಅವತ್ತು ದಿವಸ ಮನ್ನಾ ಇತ್ತು, ಇವತ್ತಿನ ದಿವಸ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ನಿಮಗೆ ನಿತ್ಯ ಜೀವ ಕೊಡೋದಕ್ಕೋಸ್ಕರವಾಗಿ. ಈ ರೊಟ್ಟಿಯನ್ನು ಉಂಡವನು ಯಾವಾಗಲೂ ಬದುಕುವನು, ಈ ರೊಟ್ಟಿ ತಿಂದವನು ಯಾವಾಗಲೂ ಬದುಕುವನು, ಅವನಿಗೆ ಸಾವಿಲ್ಲ. ಮತ್ತು ನನ್ನ ತಂದೆ ಬಳಿಯಿಂದ ಬರ್ತಕ್ಕಂಥವರೇ ನನ್ನ ಬಳಿಗೆ ಬರ್ತಾರೆ. ನನ್ನ ತಂದೆ ಕರೆಯದ ಹೊರತು ಯಾರೂ ನನ್ನ ಬಳಿಗೆ ಬರಲಾರು. ನನ್ನ ತಂದೆಗೆ ಯಾರಿಗೆ ಅನುಗ್ರಹ ಮಾಡ್ತಾನೆ ಅವರು ಮಾತ್ರ ಇಲ್ಲಿಗೆ ಬರ್ತಾರೆ, ಈ ರೊಟ್ಟಿಯನ್ನು ತಿನ್ನುತ್ತಾರೆ ಎಂಬುದಾಗಿ. ಮತ್ತು ಪರಲೋಕರಿಂದ ಇಳಿದು ಬಂದಿರತಕ್ಕಂಥ ರೊಟ್ಟಿ ನಾನೇ. ನನ್ನನ್ನು ಕಳಿಸಿದ ಆತನ ಚಿತ್ತ ಏನಂತಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನು ನಾನು ಕೆಡಗೊಳಿಸದೆ ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸಬೇಕೆಂಬುದಾಗಿ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಕಡೇ ದಿನದಲ್ಲಿ ನಿಮ್ಮನ್ನು ಜೀವಪಡಿಸುವುದಕ್ಕೋಸ್ಕರವಾಗಿ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಇದೇ ರೊಟ್ಟಿ. ಇದು ನಿಮ್ಮ ಹಿರಿಯರು ಅವತ್ತು ದಿವಸ ತಿಂದಿದ್ದಾರೆ. ಆದರೆ ಮನ್ನ ಏನಾಗಿತ್ತು ಅವ್ರಿಗೆ ಗೊತ್ತಿಲ್ಲ, ಅವರು ಗೊತ್ತಿಲ್ಲದೆ ತಿಂದಿದ್ದಾರೆ. ಇವತ್ತು ದಿವಸ ಮನ್ನ ನಿಮ್ಮ ಬಳಿಯಲ್ಲೇ ಇದೆ. ಆದರೆ ಆ ರೊಟ್ಟಿ ನೀವು ತಿನ್ನಲಿಕ್ಕೆ ನಿಮಗೆ ಮನಸ್ಸಿಲ್ಲ, ಆ ರೊಟ್ಟಿಯನ್ನು ನೀವು ತಿನ್ನುವುದಕ್ಕೆ ಗ್ರಹಿಸಲಿಕ್ಕೆ ನಿಮಗೆ ಮನಸ್ಸಿಲ್ಲ. ಅದೇ ನಿಜವಾದಂಥ ರೊಟ್ಟಿ. ಆ ರೊಟ್ಟಿ ಯಾರು ಗೊತ್ತಾ? ನಾನೇ. ಒಂದು ಸಾರಿ ಆಮೇಲೆ 41ನೇ ವರ್ಷ ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ. ಪರಲೋಕದಿಂದ ಇಳಿದು ಬಂದಿರತಕ್ಕಂಥ ರೊಟ್ಟಿನ ಹೀಗೆ 5 ಸಾರಿ ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ. ಆ ರೊಟ್ಟಿ ಯಾರು? ನಾನೇ. ಆ ಮನ್ನ ಯಾರು? ನಾನೇ. ಅವತ್ತಿನ ದಿವಸ ನೀವು ಮನ್ನವನ್ನು ಕುಡಿದಿದ್ದೀರಲ್ಲ, ತಿಂದಿದ್ದೀರಲ್ಲ ನಿಮ್ಮ ಹಿರಿಯರು. ಮೋಶೆ ಕೊಟ್ಟಿದ್ದಾನೆಂಬುದಾಗಿ ನೀವು ಹೇಳ್ತಾ ಇದ್ದೀರಲ್ಲ, ಮೋಶೆಗೆ ಯಾರು ಕೊಟ್ಟರು? ಮೋಶೆ ಮನ್ನ ಕೊಡಲಿಲ್ಲ. ಆ ಮನ್ನ ನಾನೇ ಇದ್ದೆ. ಅವತ್ತು ದಿವಸ ನಾನೇ ಅಲ್ಲಿದ್ದೆ. ಅವತ್ತು ದಿವಸ ವಾಕ್ಯವಾಗಿ ಅಲ್ಲಿದ್ದೆ. ಇವತ್ತಿನ ದಿವಸ ಗೊತ್ತಾ, ಇವತ್ತು ವಾಕ್ಯ ಎಂಬ ಆತನೇ ನಿಮ್ಮ ಬಳಿಯಲ್ಲಿದ್ದಾನೆ. ಆತನೇ ನಿಜವಾದಂಥ ರೊಟ್ಟಿ, ಆತನೇ ನಿಜವಾದಂಥ ನೀರಿದ್ದಾನೆ. ಆದರೆ ನಿಮಗೆ ಗ್ರಹಿಸುವುದಕ್ಕೆ ನಿಮಗೆ ಮನಸ್ಸೇ ಇಲ್ಲ. ಆಗ
ಪರಲೋಕದಿಂದ ಇಳಿದು ಬಂದಿರತಕ್ಕಂಥ ರೊಟ್ಟಿ ನಾನೇ ಎಂಬುದಾಗಿ ಹೇಳಿದಾಗ ಎಲ್ಲ ಯೆಹೂದ್ಯರು ಗುಣಗುಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಇವನು ಹೆಂಗೆ ಜೀವದ ರೊಟ್ಟಿ ಆಗ್ತಾನಿತ, ಅದು ಹೆಂಗೆ ರೊಟ್ಟಿ ಇತ್ತಗ, ಆ ರೊಟ್ಟಿನೇ ಬೇರೆ ಈ ರೊಟ್ಟಿನೇ ಬೇರೆ. ಇವತ್ತೊಂದು ದಿವಸ ಗೊತ್ತಾ ಈ ರೊಟ್ಟಿ ಅದೊಂದು ಹೇಳಿದಾಗ ಯೆಹೂದ್ಯರು ಆತನ ವಿಷಯದಲ್ಲಿ ಗುಣಗುಟ್ಟಿ, ಇವನು ಯೋಸೇಫನ ಮಗನಿದ್ದಾನಲ್ಲ, ಇವನ ಅಣ್ಣ ತಮ್ಮಿಂದ ನನ್ನ ಬಳಿ ಇದ್ದಾರಲ್ಲ, ಇವತ್ತಿನ ದಿವಸ ಈತನೇನು ಗೊತ್ತಾ ಪರಲೋಕದಿಂದ ಇಳಿದು ಬಂದಿದ್ದೇನೆಂಬುದಾಗಿ ಹೇಳ್ತಾ ಇದ್ದಾನಲ್ಲ. ಅದಕ್ಕೆ ಅವ್ರಿಗೆ ಸ್ವಾಮಿ ಹೇಳುತ್ತಾನೆ, ಯಾವನಾದರೂ ತಂದೆಯನ್ನು ನೋಡಿದಾನೆ ನೆನೆಸಬೇಡ್ರಿ, ದೇವರ ಬಳಿಯಿಂದ ಯಾರು ಇಳಿದು ಬಂದಾನ ಅವನೇ ರೊಟ್ಟಿಯನ. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ ಆ ಲೋಕಕ್ಕೆ ನಿತ್ಯ ಜೀವಕ್ಕಾಗಿ ರೊಟ್ಟಿಯಾಗಿ ನೀರಾಗಿ ದೈವಿಕವಾದ ನೀರಾಗಿ ದೈವಿಕವಾದ ಆಹಾರವಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸುಳ್ಳಿಲ್ಲ. ಅವತ್ತು ನೀವು ಮನ್ನ ತಿಂದಿದರಲ್ಲ, ಅದು ದೈವಿಕವಾದ ಆಹಾರ, ಅದು ತತ್ವರೂಪದಲ್ಲಿ ಇವತ್ತು ಸತ್ಯವಾಗಿ ಇವತ್ತು ದಿವಸ ನಿಮ್ಮ ಮಧ್ಯದಲ್ಲಿ ನಾ ಇದ್ದೇನೆ. 48ನೇ ವಚನದಲ್ಲಿ ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರ ಅಡವಿಯಲ್ಲಿ ಮನ್ನಾ ತಿಂದರು, ಸತ್ತು ಹೋದರು. ಅವತ್ತು ದಿವಸ ಅದು ಮನ್ನಾ ತಿಂದಿರಲ್ಲ, ಆ ಮನ್ನಾ ಏನಂತ ತಿಳಿಯದೇ ತಿಂದರು, ಸತ್ತು ಹೋದರು. ತಿಂದಿದ್ದಾರೆ ಅವತ್ತು ದಿವಸ ಆ ಮನ್ನವನ್ನು. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ ಗೊತ್ತಂದ್ರೆ, ಅಲ್ಲಿ ಯವನಸ್ಥರು ಹುಡುಕುತ್ತಾ ಬಂದಿದ್ದರು. ಯೇಸು ಸ್ವಾಮಿ ಆ ಒಂದು 5,000 ಜನರಿಗೆ ಊಟ ಬಡಿಸಿದಾಗ ಆ ಊಟವನ್ನು ಮತ್ತೊಂದು ಸಾರಿ ತಿನ್ನೋದಕ್ಕೋಸ್ಕರವಾಗಿ ಇನ್ನು ಅಲ್ಲಿ ಅನೇಕ ಜನರು ಗುಂಪಾಗಿ ಗೊತ್ತಾ ಆತನ ಹುಡುಕುತ್ತಾ ಬರ್ತಾ ಇದ್ದಾರೆ. ಇದೇನು ಗೊತ್ತಾ 6ನೇ ಅಧ್ಯಾಯದ 27ನೇ ವಚನದಲ್ಲಿ ಹೇಳ್ತಾರೆ. ಅವ್ರಿಗೆ ಹೇಳ್ತಾರೆ ಗೊತ್ತಾ, ಹುಡುಕುತ್ತಾ ಯಾಕೆ ಬಂದಿದ್ರು ಗೊತ್ತಾ, ಅವರು ನಿನ್ನಿನ ದಿವಸನ ಆಹಾರ ಉಂಡಿದಾರಲ್ಲ, ಅದೇ ಆಹಾರ ಇಲ್ಲಿ ಸಿಗುತ್ತೆ ಈತನ ಹತ್ರ ಎಂಬುದಾಗಿ ಅವರೇನು ಗೊತ್ತಾ ಅದೇ ಆಹಾರ ಹುಡುಕುತ್ತಾ ಬಂದಿದ್ದಾರೆ. ಆದರೆ ಸ್ವಾಮಿ ಹೇಳ್ತಾನೆ ಗೊತ್ತಾ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕಾಗಿ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಈ ಆಹಾರವನ್ನು ಕೊಡುವುದಕ್ಕಾಗಿ ಮನುಷ್ಯ ಕುಮಾರನು ನಿಮಗೆ ಕೊಡುವನು, ತಂದೆಯಾದ ದೇವರು ಆತನು ನಿಮಗೆ ಮುದ್ರೆ ಹಾಕಿ ಕಳಿಸಿದ್ದಾನೆ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ. ಹುಡುಕ್ತಾ ಇದ್ದೀರಲ್ಲ, ಕೆಟ್ಟು ಹೋಗುವ ಆಹಾರಕ್ಕಾಗಿ ನೀವೇನು ಗೊತ್ತಾ ಹುಡುಕೋದು ಬೇಡ. ಇವತ್ತು ಉಂಡು ಮತ್ತೊಂದು ಸಾರಿ ಹಸಿವೆ ಆಗ್ತದಲ್ಲ, ಅದಕ್ಕೋಸ್ಕರ ಹುಡುಕೋದು ಬೇಡ. ಇವತ್ತು ದಿವಸ ನಿತ್ಯ ಜೀವಕ್ಕಾಗಿ ಉಳಿಯುವಂಥ ಆಹಾರಕ್ಕಾಗಿ ನೀವೇನು ಮಾಡಿರಿ ಗೊತ್ತಾ, ಹುಡುಕಿರಿ ಆತನನ್ನು. ಆ ರೊಟ್ಟಿಯನ್ನು ಹುಡುಕಿರಿ, ಆ ರೊಟ್ಟಿಯನ್ನು ಹುಡುಕಿ ತಿನ್ನಿರಿ. ಇದು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಆತನೇ ತಂದೆಯಾದ ದೇವರು ಆತನನ್ನೇ ಮುದ್ರೆ ಹಾಕಿ, ಮನುಷ್ಯ ಕುಮಾರನಾದ ತನ್ನ ಮಗನನ್ನು ಮುದ್ರೆ ಹಾಕಿ ನಿಮ್ಮ ಬಳಿಗೆ ಕಳಿಸಿಕೊಟ್ಟಿದ್ದಾನೆ. ಮುದ್ರೆ ಹಾಕಿ ಕಳಿಸಿಕೊಟ್ಟ ಪಾರ್ಸಲ್ ಎಲ್ಲಿಂದ? ಪರಲೋಕದಿಂದ ಆ ರೊಟ್ಟಿ ಪಾರ್ಸಲಾಗಿ ಬಂತು ನಿಮ್ಮ ಹೆಸರು ಮ್ಯಾಗೆ. ಇವತ್ತು ದಿವಸ ಆ ರೊಟ್ಟಿ ನಿನ್ನ ಮನೆಗೆ ಬಂತು. ಇವತ್ತು ದಿವಸ ಆ ರೊಟ್ಟಿ ಏನು ಗೊತ್ತಾ, ಏನದಂತಕ್ಕ ನನಗೆ ಗೊತ್ತೇ ಆಗಿಲ್ಲ. ಅವತ್ತು ದಿವಸ ಇಸ್ರಾಯೇಲರಿಗೆ ರೊಟ್ಟಿ ಏನೆಂಬುದಾಗಿ ಅವ್ರಿಗೆ ಗೊತ್ತೇ ಆಗಿಲ್ಲ. ಅವತ್ತು ದಿವಸ ಮನ್ನಾ ತಿಂದರು, ತಿಳಿಯದೇ ತಿಂದರು, ದಾರಿಯಲ್ಲಿ ಸಂಹರಿಸಲ್ಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಆಹಾರವನ್ನು ತಿಂದಿದ ಮೇಲೆ ತಿಳಿಯದೆ ಇವರು ಮೋಶೆಯ ಮೇಲೆ ಗುಣಗುಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಮನ್ನಾ ತಿಂದು ಆ ಕಲ್ಲು ಬಂಡೆಯ ನೀರನ್ನು ಕುಡಿದರು. ಆವತ್ತಿನ ದಿವಸ ಗೊತ್ತಂದ್ರೆ ಗುಣಗುಟ್ಟುವುದಕ್ಕೆ ಪ್ರಾರಂಭ ಮಾಡಿದ್ರು. ಈ ಆಹಾರ ಉಂಡು ಗುಣಗಳಿಗೆ ಪ್ರಾರಂಭ ಮಾಡಿದ್ರು. ಈ ಆಹಾರ ಉಂಡು ಏನು ಗೊತ್ತಂದ್ರೆ ಮೋಶೆಯ ಮೇಲೆ ತಿರುಗಿ ಬೀಳ್ತಕ್ಕಂಥವ್ರಾದರು. ಆದರೆ ಆ ನಿಜವಾದಂಥ ಆ ಮನ್ನಾ ಯಾರು ಅಂತಕ್ಕಂಥದ್ದು ಗೊತ್ತಾಗದೆ ಹೋಯ್ತು. ಯಾವಾಗ ಇವ್ರಿಗೆ ಗೊತ್ತಾಗದೆ ತಿಂದಿದ್ದಾರ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರು. ದೇವರ ಅವ್ರ ವಿಷಯದಲ್ಲಿ ಸಂತೋಷ ಪಡಲಿಲ್ಲ ಎಂಬುದಾಗಿ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. 1 ಕೊರಿಂಥಿ 15ನೇ ಅಧ್ಯಾಯ 10ನೇ ಅಧ್ಯಾಯದಲ್ಲಿ 1 ಕೊರಿಂಥಿ 10ನೇ ದೇವರು ಕೆಲವರ ವಿಷಯದಲ್ಲಿ ಸಂತೋಷ ಪಡಲಿಲ್ಲ. ಇವರು ತಿಳಿಯದೇ ಏನು ಗೊತ್ತಂದ್ರೆ ತಿಂದರು. ಇವ್ರಿಗೆ ಅರುಣೇ ಆಗಿಲ್ಲ, ಏನದಿದು ಮನ್ನಾ ಅಂತಕ್ಕಂಥದ್ದು ಗೊತ್ತಾಗಿಲ್ಲ. ಇವತ್ತು ದಿವಸ ಮನುಷ್ಯ ಕುಮಾರನಾಗಿ ಇವರ ಬಳಿಗೆ ರೊಟ್ಟಿಯಾಗಿ ಬಂದರೂ ಸಹ ಇದನ್ನು ಯಾರು ಎಂಬುದಾಗಿ ಇವ್ರಿಗೆ ತಿಳಿಯದೇ ಇದ್ದಾರೆ. ಆವತ್ತು ದಿವಸ ತಿಳಿಯದೇ ತಿಂದರು, ಗುಣುಗಿದರು. ಆವತ್ತು ದಿವಸ ಅಡವಿಯಲ್ಲಿ 6 ಲಕ್ಷ ಜನ ಸಂಹಾರಾಗಿ ಹೋದರು. ಎಷ್ಟು ಜನ ಉಳಿದ್ರೆ? ಕೇವಲ ಕಾಲೇಬ್, ಯೆಹೋಶುವ ಇಬ್ಬರು ಮಾತ್ರ ಹಿರುಗಳು ಬಂದರ ಕಾನಾನ್ ದೇಶಕ್ಕೆ. ಐಗುಪ್ತ ದೇಶದ ವಾಪಸ್ಸಾಗಿ ಬರುವಾಗ, ಬಿಡುಗಡೆಯಾಗಿ ಬರುವಾಗ ಎಷ್ಟು ಜನ ಇದ್ದರು? 6 ಲಕ್ಷ ಯೋಧರು. ಯಾರು ಗೊತ್ತಾ? ಇಸ್ರಾಯೇಲರು. 6 ಲಕ್ಷ ಜನ ಗುಣಗುಟ್ಟಿದರು. ಅದರ 2 ಜನ ಮಾತ್ರ ರಕ್ಷಣೆ ಹೊಂದಿದರು, ಕಾಲೇಬ್ ಮತ್ತು ಯೆಹೋಶುವ. ಅವರು ಮಾತ್ರ, ಅವ್ರ ಮಕ್ಕಳು ಮಾತ್ರ ಬಂದಿದ್ದಾರೆ. ಅದರ ಗುಣಗುಟ್ಟಿದಂಥ ಅವರು ಯಾರು ಹಿರಿಯರು ಏನು ಗೊತ್ತಾ? ಮನ್ನ ತಿಂದು ತಿರುಗಿ ಬಿದ್ದರು, ಅರಣ್ಯದಲ್ಲಿ ಸಂಹರಿಸಲ್ಪಟ್ಟರು. ಅವರು ಕಾನಾನ್ ದೇಶಕ್ಕೆ ಬರದೆ ಹೋದರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಅವರು ತಿಳಿಯದೆ ಏನು ಗೊತ್ತಾ? ಮನ್ನ ತಿಂದರು,
ಸಂಹಾರ ಆಗಿ ಹೋದರು. ಇವತ್ತು ದಿವಸ ಈ ಮನ್ನಾ ನಮ್ಮ ಬಳಿಯಲ್ಲೇ ಇದೆ. ನಾನೇ ಎಂಬುದಾಗಿ ಅವ್ರು ಹೇಳ್ತಾ ಇದ್ದೇನೆ, ಆದರೆ ನನಗೆ ಗೊತ್ತು ಅವರಿಗೆ ತಿಳಿತಾನೇ ಇಲ್ಲ. ನಾನೇ ಅವತ್ತು ದಿವಸ ಇದ್ದವನು, ಆ ಮನ್ನಾ ನಾನೇ ಆಗಿದ್ದೆ, ಅವ್ರಿಗೆ ತಿಳಿಯಲೇ ಇಲ್ಲ. ತತ್ವರೂಪದಲ್ಲಿ ಅವತ್ತು ದಿವಸ ಅವರ ಬಳಿಯಲ್ಲಿ ನಾನೇ ಇದ್ದ. ಕೆಂಪು ಸಮುದ್ರ ದಾಟಿಸುವಾಗ, ಯೋರ್ದನ್ ಹೊಳೆ ದಾಟಿಸುವಾಗ, ಎಲ್ಲ ಫರೋಹನನೊಂದಿಗೆ ಯುದ್ಧ ಮಾಡುವಾಗ ಎಲ್ಲ ಸಂದರ್ಭದಲ್ಲಿ ನಾನೇ ಮಾಡಿದೆ. ಜಯ ನಾನೇ ಮಾಡಿದೆ, ಯುದ್ಧ ನಾನೇ ಮಾಡಿದೆ. ಆ ಬಂಡೆಯಿಂದ ನೀರು ಕೊಟ್ಟಿದೆ. ಅವತ್ತು ದಿವಸ ಅರಣ್ಯದಲ್ಲಿ ಗೊತ್ತಾ ಈ ದಿವ್ಯವಾದ ಆಹಾರವನ್ನು ಹಾಗೆ ಕೊಟ್ಟಿದೆ. ಆದರೆ ಅದು ತಿಳಿಯದೆ ತಿಂದರು, ಸಂಹಾರ ಆಗಿ ಹೋದರು. ಇವತ್ತಿನ ದಿವಸ ಕರ್ತನಲ್ಲಿ ಪ್ರಿಯರೇ, ನಮ್ಮ ಅನುದಿನದ ಆಹಾರವನ್ನು ನಮ್ಮ ದಯಪಾಲಿಸು. ಯಾವ ಆಹಾರ? ದೈವಿಕವಾದಂಥ ಆಹಾರ ಕೊಡು ಸ್ವಾಮಿ. ಇದನ್ನು ಅರಿತುಕೊಂಡು ನಾವು ತಿನ್ನಬೇಕಾಗಿದೆ. ಈ ರೊಟ್ಟಿ ಏನೆಂಬುದಾಗಿ ನಾವು ಅರಿತುಕೊಂಡು ತಿನ್ನಬೇಕಾಗಿದೆ. ಈ ರೊಟ್ಟಿಯನ್ನು ಅರಿಯದೆ ಇವತ್ತು ದಿವಸ ಗೊತ್ತಾ ಯಹೂದ್ಯರು ಆತನ ಮೇಲೆ ಗುಣಗುಟ್ಟುವುದಕ್ಕೆ ಪ್ರಾರಂಭ ಮಾಡಿದರು ಎಂಬುದಾಗಿ ಇಲ್ಲಿ ಬರೆ. ಯಹೂದ್ಯರು ಆತನ ವಿಷಯವಾಗಿ ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡೋದು. ಯಹೂದ್ಯರು ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡೋದು. ಇವತ್ತು ದಿವಸ ಕ್ರೈಸ್ತರಾದ ನಾವುಗಳು ಈ ರೊಟ್ಟಿಯನ್ನು ತಿನ್ನುವುದರಲ್ಲಿ ಬಹಳ ಜಾಗ್ರತೆ, ಗುಣಗುಟ್ಟದೆ, ವಿವಾದ ಇಲ್ಲದೆ, ಎರಡು ಮನಸ್ಸಿನಿಂದ, ಎರಡು ಹೃದಯದಿಂದ, ಭಕ್ತಿ ಇಲ್ಲದೆ ಈ ಆಹಾರವನ್ನು ತಿನ್ನುವುದಾದರೆ ಏನಾಗ್ತದೆ ಗೊತ್ತಾ? ಅವತ್ತು ದಿವಸ ಅರಿಯದೇ ತಿಂದರು, ತಿಳಿಯದೇ ಹೋದರು. ಅದಕ್ಕೇನು ಗೊತ್ತಾ, ಇದು ಭಯಂಕರ ಪರಿಸ್ಥಿತಿ ಇದೆ. ಇಲ್ಲಿ ನಾವು ನೋಡಿದ್ದೇವೆ ಗೊತ್ತಂತ. ಇಲ್ಲಿ ವಿಮೋಚನೆ ಕಾಂಡ 16 ಸಂಧಿ 15 ವರ್ಷ ಬರೆಯಲ್ಪಟ್ಟದ. ಇಸ್ರಾಯೇಲರು ಅದನ್ನು ಕಂಡು ಇಂಥದೆಂದು ತಿಳಿಯದೆ ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಹೇಳಿಕೊಂಡರು. ಆವತ್ತು ದಿವಸ ಪರಲೋಕದಿಂದ ಮನ್ನವನ್ನು ಅರಣ್ಯದಲ್ಲಿ ಸುರಿಸುವಾಗ ಇಸ್ರಾಯೇಲು ಇಂಥದೆಂದು ತಿಳಿಯದೆ, ಇದು ಮನ್ನಾ ಅಂದರೆ ಏನಮ್ಮಂಥದ್ದು ತಿಳಿಯದೆ, ಏನು ಗೊತ್ತಾ, ಒಬ್ಬರಿಗೊಬ್ಬರನ್ನು ಗೊತ್ತಂತಂದ್ರೆ ಇದು ತಿಳಿಯದೆ ತಿಂದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಅದೇ ಪ್ರಕಾರ ಧರ್ಮೋಪದೇಶ ಕಂಠ 8:3 ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದೆನು. ಧರ್ಮೋಪದೇಶ ಕಂಠ 8:3 ಹೇಳ್ತಾನೆ, ನಿಮಗೋಸ್ಕರ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ನಿಮಗದು ಗೊತ್ತೇ ಆಗಿಲ್ಲ. ಆವತ್ತು ದಿವಸ ಹಿರಿಯರಿಗೆ ಇದು ಗೊತ್ತೇ ಆಗಿಲ್ಲ, ಗೊತ್ತಿಲ್ಲದ ಮನ್ನ. ಆವತ್ತು ದಿವಸ ಗೊತ್ತಿಲ್ಲದು, ಈ ಹೊತ್ತು ದಿವಸ ಗೊತ್ತಿರತಕ್ಕಂಥ ಮನ್ನ. ಆವತ್ತು ದಿವಸ ಇಸ್ರಾಯೇಲ್ನ ಮನೆತನದವರಿಗೆ ಇದು ಗೊತ್ತಿಲ್ಲ, ಅದು ತತ್ವರೂಪದಲ್ಲಿತ್ತು. ಇವತ್ತು ಸತ್ಯವಾಗಿ ಏನು ಗೊತ್ತಂದ್ರೆ ಇದು ಗೊತ್ತಿದೆ. ಇವತ್ತು ದಿವಸ ನಮಗೆ ಒಂದು ವೇಳೆ ಇದು ನಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಾ, ಇಸ್ರಾಯೇಲರು ಯಾವ ರೀತಿಯಿಂದ, ಯಹೂದ್ಯರು ಯಾವ ರೀತಿಯಿಂದ ಅವತ್ತು ದಿವಸ ಅರಿಯದೆ ತಿಂದು ಸಂಹಾರ ಆಗಿ ಹೋದರು. ಇವತ್ತಿನ ದಿವಸದಲ್ಲಿ ಅಂಥ ಪರಿಸ್ಥಿತಿ ಬರಬಾರದು ಪ್ರಿಯರೇ. ಈ ಆಹಾರಕ್ಕೋಸ್ಕರವಾಗಿ ನೀವು ಪ್ರಯತ್ನ ಮಾಡಿರಿ. ಈ ದೈವಿಕವಾದಂಥ ಆಹಾರಕ್ಕೋಸ್ಕರವಾಗಿ ನೀವು ಪ್ರಯತ್ನ ಮಾಡಿರಿ, ಗೊತ್ತಿಲ್ಲದೆ ತಿಂದರು ಎಂಬುದಾಗಿ. ಮತ್ತು ಈ ವಾಕ್ಯ ಭಾಗದಾಗ ನೋಡ್ತೇವೆ ಗೊತ್ತಂದ್ರೆ 5 ಸಾರಿ ನಾನೇ ಜೀವಕರೋದ ರೊಟ್ಟಿ, ನಾನೇ ಎಂಬುದಾಗಿ ಹೇಳಿ ಅವರಿಗೆ ತಿಳಿಯದೇ ಹೋಯಿತು. 52ನೇ ವಚನದಲ್ಲಿ ಆಗ ಯೆಹೂದ್ಯರು, ಸ್ವಾಮಿ ಹೇಳ್ತಾನೆ ಗೊತ್ತಾ, ಆ ರೊಟ್ಟಿ ಯಾವುದು? ಯಾವನಾದರೂ ಈ ರೊಟ್ಟಿಯನ್ನು ತಿಂದರೆ ಅವನು ಸದಾಕಾಲ ಬದುಕುವನು. ನಾನು ಕೊಡುವಂಥ ರೊಟ್ಟಿ, 51ನೇ ವಚನ ಬರೆಯಲ್ಪಟ್ಟದ, ನಾನು ಕೊಡುವಂಥ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರವಾಗಿ ಕೊಡುವೆನು ಎಂಬುದಾಗಿ ಹೇಳಿದನು. ಅವರು ಈ ರೀತಿ ಹೇಳ್ತಿದ್ದಾನೆ, ನಾನೇ ಜೀವಕರವಾದಂಥ ರೊಟ್ಟಿ ಎಂಬುದಾಗಿ ಹೇಳಿದಾಗ ಅವ್ರಿಗೆ ಅರ್ಥ ಆಗಲೋಯ್ತು. ಈಗ ಸ್ವಾಮಿ ಹೇಳ್ತಾನೆ, ನಾನೇ ಏನು ಗೊತ್ತಂತಂದ್ರೆ ನಾನು ಕೊಡ್ತಕ್ಕಂಥ ರೊಟ್ಟಿ ಅದು ಯಾವುದು ಗೊತ್ತಾ? ನನ್ನ ಮಾಂಸ. ಮಾಂಸ ಅಂದರೆ ಏನು? ಮಾಂಸ ಅಂದರೆ ಇದೇ ಮಾಂಸನ ಈ ಲೋಕದಾಗಿರ್ತಕ್ಕಂಥದ್ದನ? ಇಲ್ಲ, ದೇಹ, ಆತನ ದೇಹ. ಇದು ನಿಜವಾದಂಥ ರೊಟ್ಟಿ. ನನ್ನ ಮಾಂಸವೇ ನಿಜವಾದಂಥ ರೊಟ್ಟಿ. ನನ್ನ ದೇಹ ಇಂಗ್ಲೀಷ್ ಫ್ಲೆಶ್ ಅಂತಾರೆ. ನಿಜವಾದ ದ ರಿಯಲ್ ಫುಡ್ ಈಸ್ ಮೈ ಫ್ಲೆಶ್ ಅಂತಾರೆ. ಅಂದರೆ ಗೊತ್ತಾ, ನನ್ನ ದೇಹವನ್ನೇ ನಿಜವಾದಂಥ ರೊಟ್ಟಿ ಅದ. ನನ್ನ ದೇಹನೇ ನಿಜವಾದಂಥ ರೊಟ್ಟಿ ಅದ, ಮಾಂಸನೇ ನಿಜವಾದಂಥ ರೊಟ್ಟಿ. ಅದನ್ನು ಲೋಕದ ಜೀವಕ್ಕೋಸ್ಕರವಾಗಿ ಅದನ್ನು ಮುರಿದು ಹಾಕಿ ನಿಮಗೆ ರೊಟ್ಟಿಯನ್ನು ಮಾಡಿಕೊಡುತ್ತೇನೆ ಎಂಬುದಾಗಿ. ನಿಮ್ಮ ಜೀವಕ್ಕೋಸ್ಕರವಾಗಿ ನನ್ನ ದೇಹವನ್ನು ಮುರಿದು ನಿಮಗೆ ಕೊಡುತ್ತೇನೆ. ನನ್ನ ದೇಹನೇ ನಿಮ್ಮದು ರೊಟ್ಟಿ ಅದ, ನನ್ನ ರಕ್ತವೇ ನಿಮಗೆ ಪಾನ ಅದ. ನಿಜವಾದಂಥ ಮಾಂಸ, ನನ್ನ ಮಾಂಸನೇ ನಿಜವಾದಂಥ ಆಹಾರ ಅದ, ನನ್ನ ದೇಹನೇ ನಿಜವಾದಂಥ ಆಹಾರ ಅದ, ನನ್ನ ರಕ್ತವೇ ನಿಜವಾದಂಥ ಪಾನ. ನೀರು
ರಕ್ತ, ಆತನ ನೀರು, ಅದು ಪಾನ ನಮಗೆ ಕೊಟ್ಟಿದ್ದಾನೆ. ಆತನ ದೇಹವನ್ನೇ ಮುರಿದು ನಮಗೆ ಕೊಟ್ಟಿದ್ದಾನೆ. ಇದು ನಿಜವಾದಂಥ ಮಾಂಸ ಅಂದಾಗಿದೆ. ಯಾವ ಮಾಂಸ? ಆತನ ದೇಹನೇ ನಮಗೋಸ್ಕರವಾಗಿ ಮುರಿದು. ಇದನ್ನು ಸ್ವಾಮಿ ನಿಜವಾದಂಥ ನನ್ನ ದೇಹನೇ ಏನು ಗೊತ್ತಂದ್ರೆ ಮಾಂಸನೇ ನನ್ನ ರೊಟ್ಟಿ ಎಂಬುದಾಗಿ ಹೇಳಿದಾಗ ಅದು ಲೋಕದ ಜೀವಕ್ಕೋಸ್ಕರ ಕೊಡ್ತೇನೆ ಅಂತಂದಾಗ ಮತ್ತೆ ಯಹೂದ್ಯರು ಮತ್ತೆ ಗುಣಗೋದಕ್ಕೆ ಪ್ರಾರಂಭ ಮಾಡಿದ್ರು. ಏನಾದ್ರು ಗುಣತಾರೆ? ಇವನು ತನ್ನ ಮಾಂಸ ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು? ಇವನು ತನ್ನ ಮಾಂಸನೇ ಹ್ಯಾಂಗೆ ಕೊಡ್ತಾನೆ ನಮಗೆ? ಮಾಂಸ ಎಂಬುದೇ ಅವನಿಗೆ ಗೊತ್ತಿಲ್ಲ. ಕರ್ತನಲ್ಲಿ ಪ್ರಿಯರೇ, ಮಾಂಸ ಅಂತದ್ದು ಏನು ತಿಳ್ಕೊಡ್ರಿ. ಇವತ್ತು ದಿವಸ ಆತನ ಶರೀರದ ಹಿಸ್ ಎ ಫ್ಲೆಶ್, ಹಿಸ್ ಬಾಡಿ. ಮೈ ಬಾಡಿ ಈಸ್ ದ ಫ್ಲೆಶ್, ಮೈ ಬಾಡಿ ಈಸ್ ದ ರಿಯಲ್ ಫುಡ್, ರಿಯಲ್ ಬ್ರೆಡ್. ಇದು ಸ್ಪಿರಿಚುವಲ್ ಬ್ರೆಡ್. ಇದು ನನ್ನ ಬಾಡಿ ಏನು ಗೊತ್ತಾ, ಮುರಿದು ಹಾಕ್ತೇನೆ, ನಿಮಗೆ ಕೊಡ್ತೇನೆ ಜೀವಕ್ಕೋಸ್ಕರವಾಗಿ ಎಂಬುದಾಗಿ ಹೇಳುವಾಗ ಆತನ ದೇಹ, ಆತನ ಮಾಂಸ ನಮಗೆ ಹ್ಯಾಂಗೆ ತಿನ್ನೋದಕ್ಕೆ ಕೊಟ್ಟಾನೆ ತಮ್ಮೊಳಗೆ ಗುಣಗೋದಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರ ಜೊತೆಯಲ್ಲಿ ಶಿಷ್ಯರು ಸಹ ಗೊತ್ತಾ, ಇದು ಅಸಾಧ್ಯವಾದ ಮಾತು. ಆತನ ಮಾಂಸ ಹೆಂಗೆ ನಮ್ಗೆ ತಿನ್ನಕ್ಕೆ ಕೊಡ್ತಾನೆ, ಆತನ ರಕ್ತವನ್ನು ನಮಗೆ ಹೆಂಗೆ ಕುಡಿಲಕ್ಕೆ ಕೊಡ್ತಾನೆ. ತಿಂಗಳದ ಒಂದು ಸರಿ ದ್ರಾಕ್ಷರಸ ಕರ್ತನ ರಾತ್ರಿ ಭೋಜನ ಮಾಡೋಕ್ಕೆ ಹೋಗ್ತಿರಲ್ಲ, ಅದೇನದ? ಆತನ ದೇಹ ಅದು ಮುರಿದು ಹಾಕ್ಯಾನದು, ರೊಟ್ಟಿ ಮಾಡಿದಾನ, ಬ್ರೆಡ್ ಅದದು. ದ್ರಾಕ್ಷರಸ ಕುಡಿತೀರ, ಅದೇನದು ಗೊತ್ತಾ? ಆತನ ರಕ್ತ ಅದದು. ಅದೇನು ಗೊತ್ತಾ? ರಕ್ತ ಅದದು, ಅದು ಜೀವ ಅದದು. ಆತನ ದೇಹ ಮುರಿದು ಹಾಕ್ಯಾನ, ಜೀವ ಅದದು. ಆತನ ದೇಹ, ಆತನ ರಕ್ತ, ಇದು ಜೀವ. ಇದನ್ನು ಹೇಗೆ ನಮಗೆ ಕುಡಿಯೋದಕ್ಕೆ ಕೊಟ್ಟಾನು ಅಂತಂದಾಗ ಸ್ವಾಮಿ ಹೇಳ್ತಾನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಎಲ್ಲಿ ತನಕ ಈ ಮಾಂಸವನ್ನು ತಿನ್ನುವುದಿಲ್ಲ, ಎಲ್ಲಿ ತನಕ ಈ ರಕ್ತವನ್ನು ನೀವು ಕುಡಿಯುವುದಿಲ್ಲ, ನಿಮ್ಮಲ್ಲಿ ಜೀವ ಇಲ್ಲ. ಆವತ್ತು ದಿವಸ ಮನ್ನಾ ಅಂದರೆ ಏನಂತ ಅವ್ರಿಗೆ ಗೊತ್ತೇ ಆಗಿಲ್ಲ, ಗೊತ್ತಿಲ್ಲದೆ ತಿಂದರು. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರು. ಇವತ್ತು ದಿವಸ ಮಾಂಸ, ಈ ರಕ್ತ ಏನಿದೆ ಎಂಬುದು ತಿಳಿಯದೆ ತಿನ್ನುವುದಾದರೆ ಅವರು ಸಂಹಾರವಾಗಿ ಹೋದಂಥ ರೀತಿಯಲ್ಲಿ ನಮಗಂಥ ಒಂದು ಪರಿಸ್ಥಿತಿ ಬರಬಾರ್ದು. ಈ ಒಂದು ಮಾಂಸ ಆತನ ದೇಹ ಅದ, ಆ ರಕ್ತ ಆತಂದು ನೀರದು, ಪಾನ ಅದು. ಇವತ್ತು ದಿವಸ ಇದನ್ನು ಲೋಕದ ಜೀವಕ್ಕೋಸ್ಕರವಾಗಿ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ಎಲ್ಲರೂ ಏನಾದರೂ ಗೊತ್ತಂದ್ರೆ, ಇದು ಹ್ಯಾಂಗೆ ನಮ್ಗೆ ಕೊಡ್ಲಿಕ್ಕೆ, ಅದು ಹ್ಯಾಂಗೆ ಸಾಧ್ಯ ಅದ, ಹ್ಯಾಂಗೆ? ಆದ್ರೆ ಸ್ವಾಮಿ ಹೇಳ್ತಾನೆ, ನೀವು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇಲ್ಲ. ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ನನ್ನ ಮಾಂಸವೇ ನಿಜವಾದಂಥ ಆಹಾರ, ನನ್ನ ರಕ್ತವೇ ನಿಜವಾದಂಥ ಪಾನ. ರಿಯಲ್ ಬ್ರೆಡ್ ಯಾವುದದು ಗೊತ್ತಾ? ಆತನ ಮಾಂಸ. ರಿಯಲ್ ನೀರು ಯಾವುದು ಗೊತ್ತಾ? ಆತನ ರಕ್ತ. ಇದು ಜೀವ ಅದ. ಇದು ನಮಗೋಸ್ಕರವಾಗಿ ಆತನ ದೇಹವನ್ನು ಮುರಿದು ಹಾಕ್ತಕ್ಕಂಥದ್ದು. ಅದು ನಿಜವಾದಂಥ ರೊಟ್ಟಿ ಅದ. ರೊಟ್ಟಿ ಯಾರು ಗೊತ್ತಾ? ಆತನೇ. ರಿಯಲ್ ಸ್ಪಿರಿಚುವಲ್ ಬ್ರೆಡ್ ಯಾರು ಗೊತ್ತಾ? ಆತನೇ. ಸ್ಪಿರಿಚುವಲ್ ಅಂದರೆ ಡ್ರಿಂಕ್ ಯಾರು ಗೊತ್ತಾ? ಆತನೇ. ಆತನ ರಕ್ತ ಇಸ್ ಎ ಡ್ರಿಂಕ್. ದ ಬ್ಲಡ್ ಆಫ್ ಜೀಸಸ್ ಇಸ್ ದ ಡ್ರಿಂಕ್, ರಿಯಲ್ ಡ್ರಿಂಕ್. ದ ಬಾಡಿ ಆಫ್ ಜೀಸಸ್ ಕ್ರೈಸ್ಟ್ ಈಜೇನು ಗೊತ್ತಂತಂದ್ರೆ ಅದು ರಿಯಲ್ ಬ್ರೆಡ್. ಇದನ್ನು ನಾವು ಅರ್ಥ ಮಾಡಿಕೊಂಡು ತಿನ್ನಬೇಕು, ತಿನ್ನಕ್ಕೆ ಬರಬೇಕು. ಇದನ್ನು ಅರ್ಥ ಮಾಡಿಕೊಳ್ಳದೆ ತಿಂದೆ ಬಂದಾರ ಜೀವ ಅಂತಕ್ಕಂಥದ್ದಿಲ್ಲ ನಮ್ಮ ಹತ್ರ. ಇವತ್ತು ದಿವಸ ಅನೇಕ ಜನಾಂಗದವರು ಇದ್ದಾರೆ ಭೂಮಿ ಮೇಲೆ. ಅವರು ಬದುಕ್ತಾ ಇದ್ದಾರೆ, ಪ್ರಾಣಿಗಳ ಹಾಗೆ ಬದುಕ್ತಾ ಇದ್ದಾರೆ. ಅವರಲ್ಲಿ ಜೀವ ಇಲ್ಲ. ಯಾಕೆ ಗೊತ್ತಾ? ಈ ರೊಟ್ಟಿ ತಿಂದರೆ ಮಾತ್ರ ಅವರಲ್ಲಿ ಜೀವ. ಅವರು ಸತ್ತರೂ ಜೀವವಾಗುತ್ತಾರೆ. ಈ ನೀರು ಕುಡಿಯುವುದರಿಂದ ಸತ್ತರೂ ಸಹ ಜೀವ ಆಗ್ತಾರೆ. ಅದಕ್ಕೋಸ್ಕರವಾಗಿ ಸ್ವಾಮಿ ಹೇಳಿದನು ಗೊತ್ತಾ? ಇದೇ ಪರಲೋಕದಿಂದ ಇಳಿದು ಬಂದಂಥ ನಿಜವಾದಂಥ ರೊಟ್ಟಿ. ನಿಮ್ಮ ಹಿರಿಯರು ಮನ್ನ ತಿಂದರೂ ಸತ್ತರೂ, ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂಬುದಾಗಿ ಅವತ್ತಿನ ದಿವಸ ಕಪೆರ್ನೌಮ್ ಸಭೆಯಲ್ಲಿ ಸ್ವಾಮಿ ಎಲ್ಲರಿಗೂ ಸಭೆಯಲ್ಲಿ ತಿಳಿಸಿ ಹೇಳ್ತಾ ಇದ್ದಾನೆ. ಇದು ಯಾರಿಗೂ ಅರ್ಥ ಆಗಿಲ್ಲ. ಆದರೆ ಸ್ವಾಮಿ ಕೊನೆಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಇವರು ಈ ರೀತಿಯಿಂದ ಗುಣಗುಡ್ತಾ ಇದ್ದಾರಲ್ಲಪ್ಪ, ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ಏನು ಗೊತ್ತಂತಂದ್ರೆ ಇದು ನಿತ್ಯ ಜೀವ ಎಂಬುದಾಗಿ ತಿಳಿದಾಗ ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಎಂಬುದಾಗಿ ಹೇಳ್ತಾರೆ.
ಇದು ಕಠಿಣವಾದಂಥ ಮಾತು. ಶಿಷ್ಯರೇ ಎಲ್ಲ ಥರ ಒಂದು ಇದು ಕಠಿಣವಾದ ಮಾತು. ಯೆಹೂದ್ಯರು ಹೇಳ್ತಾರೆ ಇದು ಕಠಿಣವಾದಂಥ ಮಾತು, ಶಿಷ್ಯರು ಹೇಳ್ತಾರೆ ಇದು ಕಠಿಣವಾದಂಥ ಮಾತು. ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆ ಅಂತ ತಿಳ್ಕೊಂಡು ಶಿಷ್ಯರಿಗೆ ಅವ್ರಿಗೆ ಹೇಳಿ, ಈ ಮಾತಿನಿಂದ ನಿಮಗೆ ಬೇಸರ ಆಯಿತು? ಈ ಮಾತಿನಿಂದ, ಈ ವಾಕ್ಯದಿಂದ ಏನಾದರೂ ನಿಮಗೆ ಬೇಸರ ಆಯಿತಾ? ನಿಜವಾದಂಥ ರೊಟ್ಟಿ ಆತನ ದೇಹ ಅದ, ನಿಜವಾದಂಥ ನೀರು ಆತನ ರಕ್ತ ಅದ. ದೇವರು ಆತನನ್ನು ಈ ಹಾಲೋಕೆ ಅಭಿಷೇಕ ಮಾಡಿ ಮುದ್ರೆ ಹಾಕಿ ನಮ್ಮ ಜೀವಕ್ಕೋಸ್ಕರವಾಗಿ, ನಾವು ಬದುಕೋದಕ್ಕೋಸ್ಕರವಾಗಿ, ಈ ಲೋಕದ ಜೀವಕ್ಕೋಸ್ಕರವಾಗಿ ಅದನ್ನು ರೊಟ್ಟಿಯಾಗಿ ಮುರಿದು ಶಿಲುಬೆ ಮೇಲೆ ರೊಟ್ಟಿ ಮಾಡಿ ಅದನ್ನು ನಮಗೋಸ್ಕರವಾಗಿ ಕೊಟ್ಟು ಹೋಗಿದ್ದಾನೆ. ಇದನ್ನು ಯೇಸು ಅವರಿಗೆ ಹೇಳುವಾಗ ಇದು ಅರ್ಥನೇ ಆಗಲಿಲ್ಲ. ನಾನೇ ಜೀವ ಕೊಡ್ತಕ್ಕಂಥ ರೊಟ್ಟಿ ನಾನೇ ಎಂಬುದಾಗಿ ಹೇಳಿದಾಗ ಶಿಷ್ಯರು ಇದು ನಂಬಲು ಹೋದರು. ನನ್ನ ಮಾಂಸನೇ ನಿಜವಾದ ಆಹಾರ ಅಂದಾಗ ಇವರು ತಿಳಿಯದು ಹೋದರು. ಇವರು ಗುಣಗುಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಆಗ ಸ್ವಾಮಿ ಹೇಳ್ತಾನೆ, ಗೊತ್ತಾ ಮಕ್ಕಳೇ, ನಿಮಗೆ ಗೊತ್ತೇ ಆಗಿಲ್ಲ, ಇನ್ನೂ ಭೀ ಗೊತ್ತಾಗಿಲ್ಲ, ನನ್ನ ಜೊತೆಯಲ್ಲೇ ಇದ್ದೀರಲ್ಲ. ಒಂದು ಸಾರಿ ಸ್ವಾಮಿ ಹೊಳೆ ದಾಟಿ ಹೋಗ್ತಾ ಇದ್ದರು. ಶಿಷ್ಯರು ಏನು ಹೇಳ್ತಿದ್ರು ಗೊತ್ತಾ, ಸ್ವಾಮಿ ನಾವು ರೊಟ್ಟಿ ಬುಟ್ಟಿ ಕಟ್ಕೊಳ್ಳದೆ ನಾವು ಬಂದೇವಲ್ಲ ಅಂತ ಒಬ್ರಿಗೊಬ್ರು ಮಾತಾಡ್ತಾರೆ. ಸ್ವಾಮಿ ಹೇಳ್ತಾ ಇದ್ದಾರೆ, ಅಪ್ಪ ರೊಟ್ಟಿ ಬುಟ್ಟಿ ಇಲ್ಲ ಅಂತ ಯಾಕಂತ ಇದ್ದೀರಿ? ರೊಟ್ಟಿನೇ ನಂಬಲಿಲ್ಲ ಅಂತ ಯಾಕಂತ ಇದ್ದೀರಿ? ರೊಟ್ಟಿ ನಿಮ್ಮ ಬಳಿಯಲ್ಲೇ ಅದಲ್ಲ, ನಿಮಗೆ ಗೊತ್ತಾಗಿಲ್ಲೇನು? ಆವತ್ತು ದಿವಸ 5,000 ಜನರಿಗೆ 5 ರೊಟ್ಟಿ 2 ಮೀನು ನನಗೆ ಗೊತ್ತಾಗ್ತಂದ್ರೆ ಊಟ ಮಾಡಿಸಿದ್ರಲ್ಲ, ಮಾಡಿದ್ದೇವಲ್ಲ, ಅದು ಎಲ್ಲಿಂದ ಬಂತು ಆ ರೊಟ್ಟಿ? 5 ರೊಟ್ಟಿ 2 ಮೀನು, 5,000 ಜನರು ಉಂಡ್ರಲ್ಲ. ಹೆಚ್ಚಾಗಿದ ಮೇಲೆ 12 ಪುಟ್ಟಿಗಳನ್ನು ಕೂಡಿಸ್ಕೊಂಡಿರಲ್ಲ. ನಮ್ಮಲ್ಲಿ ರೊಟ್ಟಿನೇ ಇಲ್ಲ ಅಂತಿರಲ್ಲ. ಆ ರೊಟ್ಟಿ ಎಲ್ಲಿ ಬಂತು, ಎಲ್ಲಿಂದ ಬಂತು? 5,000 ಜನರಿಗೆ ರೊಟ್ಟಿ ಹಿಡಿದು ಬಂದಿರ್ತದೆ. ಎಲ್ಲಿಂದ ಬಂತದು? ಪರಲೋಕದಿಂದ ಬಂತಂಬದು ನಿಮಗೆ ಗೊತ್ತಿಲ್ಲೇನು? ಆ ರೊಟ್ಟಿನೇ ಇವತ್ತು ದಿವಸ ನಿಮ್ಮ ಬಳಿಯಲ್ಲೇ ಇದೆ ಎಂಬಂತ ನಿಮ್ಗೆ ಗೊತ್ತಿಲ್ಲೇನು? ಒಂದು ಸಾರಿ 4,000 ಜನರಿಗೆ ಊಟ ಆಯಿತು, ಹೌದಾ? ಆದರೆ ಇವತ್ತು ದಿವಸ ಆ ರೊಟ್ಟಿ ಇಲ್ಲ ಅಂತ ಯಾಕಂತ ಇದ್ದೀರಿ? ಆ ರೊಟ್ಟಿ ನಿಮ್ಮ ಬಳಿಯಲ್ಲೇ ಅದಲ್ಲ. ಆ ರೊಟ್ಟಿ ನಾನೇ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ, ನಾವು ನಂಬಲ್ಲ. ಯೇಸುವಿನ ವಿಷಯದಲ್ಲಿ ಇಷ್ಟು ಕನ್ಫ್ಯೂಸ್ ಶಿಷ್ಯರಿಗೆ. ಇವತ್ತು ದಿವಸ ಕ್ರೈಸ್ತರೇ, ದೇವ್ರ ಮಕ್ಕಳೇ, ಆ ರೊಟ್ಟಿ ಏನಾದರೂ ಗೊತ್ತಾದ? ಆ ರೊಟ್ಟಿ ಯಾವುದಿದೆ? ಆ ರೊಟ್ಟಿನೇ ಗೊತ್ತದ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಆ ರೊಟ್ಟಿನೇ ಗೊತ್ತ, ದೈವಿಕವಾದಂಥ ಆಹಾರ, ಅದು ದೈವಿಕವಾದಂಥ ನೀರು. ಯೇಸು ಸ್ವಾಮಿ ಹೊತ್ತು ದಿವಸ ಸಾಮರ ಸ್ತ್ರೀ ಹೇಳ್ತಾ ಇದ್ದಾರೆ, ಆತನು ದಹವಾಗಿ ಏನು ಗೊತ್ತಂತಂದ್ರೆ ಆ ನೀರಿನ ಆ ಬಾವಿಯ ಮೇಲೆ ಆತನು ಬಂದು ಮಧ್ಯಾಹ್ನ ಸಮಯದಲ್ಲಿ ಕುಳಿತಿದ್ದಾನೆ. ಆತನಿಗೆ ನೀರಡಿಕೆ ಆಗಿತ್ತಾ? ಆತನಿಗೆ ಹಸಿವೆ ಆಗಿತ್ತಾ? ಶಿಷ್ಯರು ಊರೊಳಗೆ ಹೋಗಿ ಹೊತ್ತ ರೊಟ್ಟಿ ತೊಗೊಂಡು ಬಂದೇನು ಗೊತ್ತಾ, ಸ್ವಾಮಿ ನಿನಗೆ ಹಸಿವೆ ಆಗಿದೆ ಇವನು ಅಂತ. ಆತನಿಗೆ ಹಸಿವೆ ಆಗಿತ್ತಾ ಅವತ್ತು ದಿವಸ? ಅವತ್ತು ದಿವಸ ಎಲ್ಲ ಬಾವಿಯಲ್ಲಿ ನೀರಡಿಕೆ ಆಗಿತ್ತಾ? ಆದರೆ ಸ್ವಾಮಿ ಅವತ್ತು ದಿವಸ ಒಬ್ಬಳಿಗೆ ನೀರು ಬೇಕಾಗಿದೆ, ಒಬ್ಬಳಿಗೆ ಜೀವಕರವಾದಂಥ ನೀರು ಬೇಕಾಗಿದೆ. ಆ ಸ್ತ್ರೀ ಬರ್ತಾ ಇದ್ದ, ಆ ಸ್ತ್ರೀ ಹೇಳ್ತಾ ಇದ್ದ, ಅಮ್ಮ ನನ್ನ ನೀರು ಕೊಡು ಎಂಬುದಾಗಿ ಕೇಳಿದಾಗ, ಆಗ ಸ್ವಾಮಿ ಆ ನೀರು ಕೇಳಿದಾಗ, ಅಯ್ಯ ನೀನು ಯಹೂದ್ಯನಾಗಿ ಕಣ್ಣಿಗೆ ಕಾಣಿಸ್ತಿ, ಇವತ್ತು ದಿವಸ ನೀರು ಆ ಬಾವಿ ಭಾಳ ಆಳ ಇದೆ, ಇಂಥ ಆಳವಾದಂಥ ಬಾವಿಯಿಂದ ನೀರು ಎಲ್ಲಿಂದ ಕೊಡಲಿ, ಇಷ್ಟು ಹಗ್ಗ ಇದೆ, ದೊಡ್ಡ ಆಳವಾದಂಥ ಬಾವಿ ಇದೆ ಎಂಬುದಾಗಿ. ಅಮ್ಮ ನೀರು ಕೊಡುವಂತೆ ಬೇಡಿದವನು ಯಾರಂತ ನಿನಗೆ ಗೊತ್ತಿದ್ದರೆ, ಆ ನೀರು ಯಾರಂತ ನಿನಗೆ ಗೊತ್ತಿದ್ದರೆ ಅವನು ನಿನಗೆ ಜೀವಕರವಾದ ನೀರನ್ನು ಕೊಡ್ತಾ ಇದ್ದ ಅಂದಾಗ ಅವಳು ಅಯ್ಯ ನೀ ಏನೋ ಪ್ರವಾದಿ ಅಂತ ನನಗೆ ಅನ್ನಿಸ್ತದ. ಅಲ್ಲ, ನಿನ್ನ ಬಳಿ ಹಗ್ಗನೂ ಇಲ್ಲ, ನಿನ್ನೆಲ್ಲ ಗೊತ್ತಾ ಸೇದೋದಕ್ಕೆ ಯಾವುದೂ ಇಲ್ಲ, ಬಾವಿ ಭಾಳ ಆಳ ಇದೆ, ನೀ ಹೇಳ್ತಾ ಇದ್ದೀವಿ ಸ್ವಾಮಿ ಏನು ಗೊತ್ತಾ, ಆ ನೀರು ನನಗೆ ಕೊಡು ಎಂಬುದಾಗಿ, ಆ ನೀರು ನನಗೆ ಕೊಡು ಎಂಬುದಾಗಿ. ಆ ನೀರು ಯಾರು ಗೊತ್ತಾ? ನಾನೇ. ಆ ಜೀವವುಳ್ಳಂಥ ನೀರು ನಾನೇ. ಆವತ್ತು ದಿವಸ ಇಸ್ರಾಯೇಲಿಗೆ ಮನ್ನಾ ಕೊಟ್ಟವನು ನಾನೇ. ಆ ಮನ್ನಾ ಯಾರಿತ್ತು? ನನ್ನ ದೇಹನೇ ಇತ್ತು. ಆದರೆ ಅವ್ರಿಗೆ ಅರ್ಥ ಆಗಿಲ್ಲ. ತತ್ವರೂಪದಲ್ಲಿ ಅದು ಏನು ಗೊತ್ತಾ, ಮನ್ನಾ ಆತನ ದೇಹ ಆಗಿತ್ತು. ಇವತ್ತಿನ ದಿವಸ ತತ್ವರೂಪದಲ್ಲೆಲ್ಲ ಇದು ಸತ್ಯರೂಪ, ನಿಜವಾದಂಥ ರೀತಿಯಲ್ಲಿ ಆತನೇ ರೊಟ್ಟೆಯಾಗಿ ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿದ್ದಾನೆ. ಇದು ನಮಗೆ ಯಾರಿಗೂ ಅರ್ಥನೇ ಆಗಿಲ್ಲ. ಸ್ವಲ್ಪ ಹೊತ್ತು ವಾಕ್ಯ ಭಾಗ ನಮ್ಮ ಕೇಳಕ್ಕೆ ದೇವರು ಕೊಟ್ಟಂಥ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ, ಈಗೇನು ಗೊತ್ತಾ, ವಿಮೋಚನೆ ಕಾಂಡ 6ನೇ ಅಧ್ಯಾಯ 4ನೇ ವಚನದಲ್ಲಿ ಅವತ್ತು ದಿವಸ ಅವ್ರಿಗೆ ಮಾತಾಡ್ತೇನೆ. ಏನು ಗೊತ್ತಾ, ಇಗೋ ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು ಎಂಬುದಾಗಿ ದೇವರು ಹೇಳಿ ಮೋಶೆ ಮೇಲೆ ಗುಣಲು ಶುರು ಮಾಡಿದರೆ ಅವತ್ತು ದಿವಸ ಅರಣ್ಯದಲ್ಲಿ ಗುಣುಕ್ತಾ ಸ್ವಾಮಿ ಇಲ್ಲಿ ಯಾಕೆ ತಗೊಂಡು ಬಂದಿ, ನಾವು ಐಗುಪ್ತ ದೇಶದಲ್ಲಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು,
ನಮಗಿಂಥ ಸ್ಥಳದಲ್ಲಿ ತಂದು ಕೊಲ್ಲೋದಕ್ಕಾಗಿ ನೀನು ತಂದಿದ್ದೇನೆ ಎಂಬುದಾಗಿ ಅವರು ಕೂಗ್ಲಿಕ್ಕೆ ಶುರು ಮಾಡಿದರು. ಆಗ ಅವತ್ತು ಹೇಳ್ತಾನೆ, ಇಗೋ ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರ ಸುರಿಸ್ತೆ. ಮೋಶೆ, ನಿನ್ನ ಕೈಯಲ್ಲಿರ್ತಕ್ಕಂಥ ಕೋಲು ನಿನ್ನ ಆಕಾಶದ ಕಡೆಗೆ ಚಾತು. ನಾನು ಆಕಾಶದಿಂದ ಅಂದರೆ ನನ್ನ ಪರಲೋಕದಿಂದ ನಾನು ನಿಮಗೆ ಆಹಾರವನ್ನು ಸುರಿಸುತ್ತೇನೆ ಎಂಬುದಾಗಿ ಹೇಳಿದ. ಸುರಿಸಿದ, ಅದು ಮನ್ನಾ, ಅದು ದೈವಿಕವಾದ ಆಹಾರ, ಅದು ದೇವದೂತರು ತಿನ್ನತಕ್ಕಂಥ ಆಹಾರ, ಪರಿಶುದ್ಧವಾದಂಥ ಆಹಾರ. ಅದು ಪರಿಶುದ್ಧ ಆಹಾರ ಅವರಿಗೆ ಅರ್ಥ ಆಗಲ್ಲದೆ ಹೋಯಿ. ಕೀರ್ತನೆ 78ನೇ ಅಧ್ಯಾಯ 23-25 ಬರೆಯ, ಆತನು ಮೇಘಗಳಿಗೆ ಅಪ್ಪಣೆ ಕೊಟ್ಟು ಆಕಾಶದ ದ್ವಾರಗಳನ್ನು ತೆರೆದು ಸ್ವರ್ಗ ಧಾನ್ಯವಾದ ಮನ್ನವನ್ನು ಅವರಿಗೋಸ್ಕರ ಸುರಿಸಿ ಉಣ್ಣಲಿಕ್ಕೆ ಕೊಟ್ಟನು. ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಭುಜಿಸಿದರು ಎಂಬುದಾಗಿದೆ. ನೋಡಿ, ಮೇಘಗಳಿಗೆ ಅಪ್ಪಣೆ ಕೊಟ್ಟು ಆಕಾಶದ ದ್ವಾರಗಳನ್ನು ತೆರೆದು ಸ್ವರ್ಗ ಧಾನ್ಯವಾದ, ಸ್ವರ್ಗದ ಧಾನ್ಯ ಅದಿದು ಯಾನು ಸ್ವರ್ಗ ಧಾನ್ಯವಾದ ಮನ್ನವನ್ನು ಅವರಿಗೇನು ಗೊತ್ತಾ, ಅವರಿಗೋಸ್ಕರವಾಗಿ ಏನು ಗೊತ್ತಂದ್ರೆ ಪರಲೋಕದಿಂದ ಸುರಿಸಿ ಕೊಟ್ಟ. ಪ್ರತಿಯೊಬ್ಬರಿಗೇನು, ಇದು ಯಾರು ತಿನ್ನತಕ್ಕಂಥ ಆಹಾರ? ದೇವದೂತರು ತಿನ್ನತಕ್ಕಂಥ ಆಹಾರ. ದೇವ್ರ ಮಕ್ಕಳೇ, ಆ ಮನ್ನ ಅಂದ್ರೆ ಗೊತ್ತಾ? ವಾಕ್ಯ. ಆ ರೊಟ್ಟಿ ಅಂದ್ರೆ ಗೊತ್ತಾ? ವಾಕ್ಯ. ಆ ವಾಕ್ಯ ಅಂದರೆ ಗೊತ್ತಾ? ಯೇಸು. ಆ ವಾಕ್ಯ ಅಂದರೆ ಗೊತ್ತಾ? ರೊಟ್ಟಿ. ಆ ವಾಕ್ಯನೇ ಅವತ್ತು ದಿವಸ ಮನ್ನಾದ. ಆ ವಾಕ್ಯನೇ ಇವತ್ತು ದಿವಸ ಏನು ಗೊತ್ತಾ? ಇವತ್ತು ದಿವಸ ರೊಟ್ಟಿಯಾಗಿ ದೇಹಧಾರಿಯಾಗಿ ಇವತ್ತು ದಿವಸ ಈ ಲೋಕಕ್ಕೆ ಬಂದಿದ್ದ. ಆದರೆ ಅವರಿಗಿಂತ ಅರ್ಥನೇ ಆಗಿಲ್ಲ. ಅವರಿಗೋಸ್ಕರವಾಗಿ ದೇವದೂತರು ತಿನ್ನತಕ್ಕಂಥ ಆಹಾರ. ಪರಲೋಕದಲ್ಲಿ ದೇವರು ಮಾತಾಡುವಾಗ ವಾಕ್ಯಗಳನ್ನು ಕೇಳ್ತಾರೆ. ಯಾರು ಗೊತ್ತಾ? ದೇವದೂತರು. ಆತನ ವಾಕ್ಯವರು ಕೇಳ್ತಾರೆ. ಪರಲೋಕದಿಂದ ಒಂದು ವಾಣಿ ಅದ, ಒಂದು ಶಬ್ದ ಅದ. ಆ ಶಬ್ದ ಇವ್ರು ಕೇಳ್ತಾರೆ. ಆ ಶಬ್ದ ಯಾರು ಗೊತ್ತಾ? ದೇವದೂತರ ಆ ಮೂಲಕವಾಗಿ ಕೊಡ್ತಕ್ಕಂಥ ಆಹಾರ. ಅದು ಯಾವುದು ಗೊತ್ತಾ? ವಾಕ್ಯ. ಇವತ್ತು ದಿವಸ ವಾಕ್ಯ ನಿನ್ನ ಬಳಿಯಲ್ಲಿದೆ. ಆ ವಾಕ್ಯನೇ ಮನ್ನಾದ. ಆ ವಾಕ್ಯನೇ ಯೇಸುವಿನ ದೇಹ ಅದ. ಆ ವಾಕ್ಯನೇ ನೀರದ. ಆ ವಾಕ್ಯನೇ ಏನು ಗೊತ್ತಾ? ಬದುಕಿಸ್ತಕ್ಕಂಥದ್ದು. ಆ ವಾಕ್ಯನೇ ಆತ್ಮ ಅದ. ಆ ವಾಕ್ಯನೇ ಏನು ಗೊತ್ತಾ? ನಮ್ಮ ಜೀವ ಪಡಿಸ್ತಕ್ಕ. ಅದು ಗೊತ್ತೇ ಆಗಿಲ್ಲ. ಕೀರ್ತನೆ 105:4 ಏನು ಬಂತು? ದಿವ್ಯಾಹಾರದಿಂದ ಅವರನ್ನು ತೃಪ್ತಿಗೊಳಿಸಿದರು. ದಿವ್ಯಾಹಾರ. ದಿವ್ಯಾಹಾರ ಯಾವುದದ? ದೇವ್ರ ವಾಕ್ಯ. ದೇವ್ರ ವಾಕ್ಯ ಇದು ರೊಟ್ಟಿ ಅದ. ವಾಕ್ಯನೇ ರೊಟ್ಟಿ ಅದ. ವಾಕ್ಯನೇ ಪರಲೋಕದ ಭೂಮಿಗೆ ಇಳಿದು ಬಂತು. ಆ ವಾಕ್ಯ ಎಂಬ ಆತನು ಪರಲೋಕ ಆದಿಯಲ್ಲಿದ್ದ ಆತನು ಭೂಮಿಗೆ ರೊಟ್ಟಿಯಾಗಿರುವಂಥ ಭೂಮಿಗೆ ಬಂದ. ಇಲ್ಲಿ ಬರೆಯಲ್ಪಟ್ಟ ದಿವ್ಯ ಆಹಾರವನ್ನು ಅವತ್ತು ದಿವಸ ಕೊಟ್ಟು ಅವರಿಗೆ ತೃಪ್ತಿಪಡಿಸಿದ. ಆದರೆ ಅವ್ರಿಗೆ ತೃಪ್ತಿನೇ ಆಗಿಲ್ಲ. ಈ ಆಹಾರ ಎಂಬುದು ಏನು ನನಗೆ ಗೊತ್ತಿಲ್ಲ. ಹೀಗೇನು ಗೊತ್ತಂದ್ರೆ ಮುಂದೆ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ರಿಂದ ಕೊನೆ ತನಕ ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ಹೇಳಿದ್ದಾನೆ. 6:41 ಪರಲೋಕದಿಂದ ಇಳಿದು ಬಂದಂಥ ನಿಜವಾದಂಥ ರೊಟ್ಟಿ ನಾನೇ ನಾನೇ ನಾನೇ. ಮತ್ತು ಅದೇ 6ನೇ ಅಧ್ಯಾಯ 48 ಯೋಹಾನ ಬರೆಸುವ ಜೀವ ಕೊಡುವ ರೊಟ್ಟಿ ನಾನೇ. ಮತ್ತು 6:51 ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿ ನಾನೇ. ಪರಲೋಕದಿಂದ ಇಳಿದು ಬರುವಂಥ ರೊಟ್ಟಿ ಇದೆ. ನಾನು ಹೇಳಿರುವ ಕೊನೆಗೆ ಸ್ವಾಮಿ ಹೇಳ್ತಾ ಇದ್ದಾರೆ ಗೊತ್ತಾ? ಇವರು ಆ ರೀತಿಯಿಂದ ಗುಣಗ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರೋದಿಲ್ಲ. ನಾನು ನಿಮಗೆ ಹೇಳುವುದೇನೆಂದರೆ, ನಾನು ಹೇಳುವಂಥ ವಾಕ್ಯಗಳು ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಆವೇ. ವಾಕ್ಯಗಳು, ನಾ ಹೇಳುವಂಥ ಮಾತುಗಳು ಅಂದರೆ ವಾಕ್ಯಗಳು ಏನೋ ಗೊತ್ತಾ? ಆತ್ಮವಾಗಿಯೂ ಜೀವವಾಗಿಯೂ ಅವೇ. ವಾಕ್ಯನೇ ಅನ್ನೋದು ಗೊತ್ತಾ? ಜೀವ ಅದ, ಅದು ಆತ್ಮ ಅದ. ವಾಕ್ಯ. ದೇವನಾಮ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿವಸ ಈ ವಾಕ್ಯ ಭಾಗನೂ ಕೇಳಿದ್ದೇನೆ ಗೊತ್ತಾ? ಅದು ಕೇಳ್ತಾನೆ ಗೊತ್ತಾ? ಈ ರೊಟ್ಟಿ ತಿಂದವನು ಯಾವಾಗಲೂ ಬದುಕ್ತಾನೆ. ಇವತ್ತಿನ ದಿವಸ ಪವಿತ್ರ ಆತ್ಮನೇ, ಈ ವಾಕ್ಯಗಳೇ ಆತ್ಮ ಅದ, ಈ ವಾಕ್ಯಗಳೇ ಜೀವ ಅದ, ಈ ವಾಕ್ಯಗಳೇ ರೊಟ್ಟಿ ಅವ, ಈ ವಾಕ್ಯಗಳು ನಿಜವಾದಂಥ ನೀರು. ಇವತ್ತಿನ ದಿವಸ ನಾವು ನೋಡ್ತೇವೇನು ಗೊತ್ತಂತಂದ್ರೆ, ನೀರಿಲ್ಲ, ನಮಗೆ ನೀರಿಲ್ಲ ಎಂಬುದಾಗಿ ಕೂಗುತ್ತಾ ಇದ್ದರು ಜನ. ಆವತ್ತಿನ ದಿವಸ ಸ್ವಾಮಿ ಅವತ್ತಿನ ದಿವಸ ಏನು ಹೇಳಿದ್ದಾರೆ ಗೊತ್ತಾ? ಮೋಶೆಗೆ ಏನು ಹೇಳಿದ್ದಾರೆ ಗೊತ್ತಂದ್ರೆ, ನಾವು ವಿಮೋಚನೆ ಕಾಂಡ 17ನೇ ಸಂಧಿ 6ನೇ ವಚನದಲ್ಲಿ ನೋಡ್ತೇವೆ. ಒಂದು ಕೆಲಸ ಮಾಡು ಮೋಶೆ, ಇವ್ರಿಗೆ ನೀರು ಬೇಕಾಗಿದೆಯಲ್ಲ, ಈ ಅರಣ್ಯದಲ್ಲಿ ಇವ್ರಿಗೆ ನೀರಿಲ್ಲವಲ್ಲ. ಹಾಗಾದರೆ ನೀರೇನು ಗೊತ್ತಾ? ನೀನು ಎದುರಿಗಿರ್ತಕ್ಕಂಥ ಹೊರೇಬ್ ಬೆಟ್ಟಕ್ಕೆ ನೀನು ಹೋಗು. ಆ ಹೊರೇಬ್ ಬೆಟ್ಟದ ಮೇಲೆ ಏನು ಗೊತ್ತಾ? ಒಂದು ಬಂಡೆ ಇದೆ. ಆ ಬಂಡೆ ಮೇಲೆ ಏನು ಗೊತ್ತಾ? ನಾನೇ ನಿಂತಿರ್ತೇನೆ.
ಇವ್ರಿಗೆ ನೀರು ಬೇಕಾಗಿದೆಯಲ್ಲ. ಹೊರೇಬ ಬೆಟ್ಟದಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಯ ಮೇಲೆ ನಾನು ಬಂದು ನಿಂತಿರ್ತೇನೆ. ನೀನು ನಿನ್ನ ಕೈಯಲ್ಲಿರ್ತಕ್ಕಂಥ ಈ ಕೋಲನ್ನು ಆ ಬಂಡೆಗೆ ನೀನು ಹೊಡೆ. ಆ ಬಂಡೆಯೊಳಗಿಂದ ನೀರು ಹರಿದು ಬರ್ತದೆ. ಆ ನೀರು ಕುಡಿದು ಇವರು ತೃಪ್ತರಾಗಲಿ ಎಂಬುದಾಗಿ ಹೇಳಿದ. ಅಲ್ಲಿ ಹೊರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೊಂದಿಗೆ ನಿಲ್ಲುವೆನು. ನೀನು ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಟು ಬರುವುದು. ನಾನೇ ಅವತ್ತು ದಿವಸ ಬಂಡೆಯ ಮೇಲೆ ನಿಂತಿರ್ತೇನೆ. ಯಾರು? ನಾನೇ. ಜೀವವುಳ್ಳಂಥ ನೀರು ನಾನೇ. ಅದಕ್ಕೇನು ಗೊತ್ತಂದ್ರೆ, ಈ ಜೀವವುಳ್ಳಂಥ ನೀರು ಅವತ್ತಿನ ದಿವಸ ಬಂಡೆ ಯಾರು? ನಾನೇ. ಆ ಬಂಡೆ ಯಾರು? ಕ್ರಿಸ್ತನೇ. ಆ ರೊಟ್ಟಿ ಯಾರು? ಕ್ರಿಸ್ತನೇ. ಆ ಮನ್ನ ಯಾರು? ಕ್ರಿಸ್ತನೇ. ಇವತ್ತೊಂದು ದಿವಸ ಏನು ಗೊತ್ತಾ, ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಕುಡಿದೇನು ಗೊತ್ತಾ, ಅರ್ಥ ಇಲ್ಲದೆ, ಅರ್ಥ ಮಾಡಿಕೊಳ್ಳದೆ ತಿಂದರು, ಕುಡಿದರು. ಆದರೆ ಅವರೇನಾದರೂ ಕೊನೆಗೆ 6 ಲಕ್ಷ ಅರಣ್ಯದಲ್ಲಿ ಸಂಹಾರಾಗಿ ಹೋದರು. ತಿಳಿಯದೆ ತಿಂದಾಗ ಈ ಮನ್ನ ಏನಿದೆ ಮತ್ತು ಅರ್ಥ ಆಗಬೇಕಾಗಿತ್ತು ಅವರಿಗೆ. ತಿಳಿಸಿ ಹೇಳ್ತಾ ಇದ್ದಾನೆ, ಅದರ ದೇವರ ಆತ್ಮ ಹೇಳ್ತಾ ಇದೆ, ಅದು ಅರ್ಥ ಆಗಿಲ್ಲ. ಇವತ್ತಿನ ದಿವಸ ನಮಗೇನಾದರೂ ಅರ್ಥ ಆಗಿದೆಯಾ? ದೈವಿಕವಾದಂಥ ನೀರು ಯಾರು? ವಾಕ್ಯ. ದೈವಿಕವಾದ ನೀರು ಯಾವುದು ಗೊತ್ತಾ? ವಾಕ್ಯ. ಈ ನೀರು, ಈ ಊಟ, ನಿಜವಾದಂಥ ಆಹಾರ ನಾನೇ. ವಾಕ್ಯ ಇದು ದೇಹದ, ಸತ್ಯವೇದ ಇದು ದೇಹದ, ಆತನ ದೇಹದ. ಇದನ್ನು ತಿನ್ನಿರಿ. ತಿನ್ಲಕ್ಕೆ ಮನಸ್ಸಾದ? ನೀವು ಯಾವ ಆಹಾರ ತಿಂತಾ ಇದ್ದೀರಿ ಇವತ್ತು ದಿವಸ ಲೋಕದಲ್ಲಿ? ದೈವಿಕವಾದ ಆಹಾರನ ಅಥವಾ ಶಾರೀರಿಕವಾದ ಆಹಾರ? ದೇವರ ಮಕ್ಕಳಿಗೆ ಗೊತ್ತಾ, ದೈವಿಕವಾದ ಆಹಾರ ತಿಂತಾರೆ. ಇದು ದೇವದೂತರ ಆಹಾರ, ಇದು ದಿವ್ಯವಾದ ಆಹಾರ. ಅದು ತಿನ್ನುವುದರಿಂದ ಬದುಕುತ್ತಾರೆ. ಆದರೆ ಎಷ್ಟೋ ಜನರಿಗೆ ಇವತ್ತು ದಿವಸ ಈ ಆಹಾರ ಗೊತ್ತಾದ? ಆವತ್ತು ದಿವಸ ಆಹಾರ ಅವ್ರಿಗೆ ಗೊತ್ತಿಲ್ಲದೆ ಇವರು ಆಹಾರ ಏನೆಂಬುದು ತಿಳಿಯದೇ ಇದ್ದರು ಎಂಬುದಾಗಿ ನಾನು ಹಿಂದೆ ಕೇಳಿದ್ದೇನೆ. ಇಸ್ರಾಯೇಲ್ ಅದನ್ನು ಕಂಡು ಇಂತಹದೊಂದು ತಿಳಿಯದೆ ಒಬ್ಬರಿಗೊಬ್ಬರು ಮಾತಾಡೋ ಶುರು. ಇಂತಹದೊಂದು ಇದು ಆಹಾರ ನಿತ್ಯವಾದ ಜೀವಾದ, ಇದು ಕ್ರಿಸ್ತನ ದೇಹದ, ಇದು ದೇವರ ಆತ್ಮದ ಅಂತಕ್ಕಂಥದ್ದು. ಇದು ಏನು ಅವರಿಗೆ ಅರ್ಥನೇ ಆಗಿಲ್ಲ. ಇದು ಎಂಥದ್ದಾದ? ಇದು ನಮಗೆ ಅರ್ಥನೇ ಆಗಿಲ್ಲ. ಅವಾಗ ದಿವಸ ಅದನ್ನು ಕಂಡು ಇಂತಹದೊಂದು ತಿಳಿಯದೇ ತಿದ್ದರು. ಧರ್ಮೋಪದೇಶ 8:3 ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ನಾನು ನಿಮಗೆ ಸಾಕಿದೆ. ಗೊತ್ತಿಲ್ಲದ ಮನ್ನ ಅವತ್ತು ದಿವಸ ಅವರಿಗಿತ್ತು. ಇವತ್ತು ದಿವಸ ಗೊತ್ತಿರತಕ್ಕಂಥ ಮನ್ನ ದೇವರ ಮಕ್ಕಳಿಗೆ ಅದು. ಇವತ್ತು ದಿವಸ ಎಷ್ಟೋ ದೇವ್ರ ಮಕ್ಕಳಿಗೆ ಈ ಮನ್ನ ತಿನ್ನೋಕ್ಕೆ ಇಷ್ಟ ಇಲ್ಲ. ದೇವ್ರ ವಾಕ್ಯ ಅವತ್ತು ದಿವಸ ಗುಣಗುಟ್ಟಿದರು. ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶಬಹುದು 6 ಲಕ್ಷ ಜನ. ಈ ರೊಟ್ಟಿ ತಿನ್ನದೆ ಅರಿಯದೆ ತಿಂದು. ಇವತ್ತು ದಿವಸ ನಮಗೇನದು? ಈ ರೊಟ್ಟಿ ಒಂದಿನ ನಾನೇ ನಿಜವಾದಂಥ ಆಹಾರ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನಾನೇ ಪರಲೋಕದಿಂದ ರೊಟ್ಟಿಯಾಗಿ ಇಳಿದು ಬಂದಾತರು, ನಾನೇ 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 ಅಯ. ಇದೇನಾದರೂ ನಮ್ಗೆ ಗೊತ್ತಾಗಿದೆ? ದೇವ್ರ ಮಕ್ಕಳೇ, ಅದಕ್ಕೆ ಸ್ವಾಮಿ ಇವತ್ತು ದಿವಸ ನಮಗೆ ಹೇಳಿದ್ದಾನೆ, ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಹ್ಯಾಂಗೆ ಮಾಡಬೇಕು? ಯಾವ ರೊಟ್ಟಿ ಬೇಕಂತ ನೀವು ಪ್ರಾರ್ಥನೆ ಮಾಡ್ತಾಯಿದ್ದೀರಿ ಪ್ರಿಯರೇ? ಈ ರೊಟ್ಟಿ ಇಲ್ಲದೆ, ಗೊತ್ತಿಲ್ಲದೆ ನೀವು ತಿಂತಾ ಇದ್ದೀರಲ್ಲ. ರೊಟ್ಟಿ ಮಾಡಿ ಕೊಟ್ಟು ನಿಮ್ಮ ಮುಂದೆ ಇಟ್ಟರೂ ಸಹ ಇದು ನಿಮಗೆ ಅರ್ಥನೇ ಆಗ್ತಾ ಇಲ್ಲಲ್ಲ. ಅವತ್ತು ದಿವಸ ಅವರಿಗೆ ಅರ್ಥ ಆಗಿಲ್ಲ, ಇವ್ರಿಗೆ ಅರ್ಥ ಇಲ್ಲ. ಅವತ್ತು ದಿವಸ ಶಿಷ್ಯರು ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಯೆಹೂದ್ಯರೊಂದಿಗೆ. ಇವತ್ತು ದಿವಸ ನಾವು ಸಹ ಏನು ಗೊತ್ತಂದ್ರೆ, ದೇವ್ರ ವಾಕ್ಯ ಕೈಯಾಗಿ ಬರಂದ್ರೆ ಬೇಡ, ದೇವ್ರ ವಾಕ್ಯ ಕೇಳೋದು ಬೇಡ, ಸತ್ಯವೇದ ಬೇಡ, ಓದೋದು ಬೇಡ, ವಾಕ್ಯ ಬೇಡ. ಈ ವಾಕ್ಯ ನೀ ತಿಂದಿಲ್ಲ, ಈ ವಾಕ್ಯ ಒಂದೇಳು ನೀವು ಓದಿಲ್ಲ, ಈ ವಾಕ್ಯ ನಿನ್ನ ಆತ್ಮ ಪವಿತ್ರಾತ್ಮ ಭರಿತನಾಗಿದ್ದು ಅರ್ಥ ಮಾಡಿಕೊಂಡಿಲ್ಲ, ಭಯಂಕರ ಕಷ್ಟ ಇದೆ. ಅದಕ್ಕೆ ನಾನು ಮುಂದೆ ಹೇಳಲ್ಲ. ಇವತ್ತು ದಿವಸ ದೇವ್ರ ಮಕ್ಕಳಿಗೆ ಆಹಾರ ಅಸಹ್ಯದ. ಅವತ್ತು ದಿವಸ ತಿಂದು ಮನ್ನ ತಿಂದು ಅವ್ರಿಗೆ ಸಾಕಾಗಿ ಹೋಗಿತ್ತೆ ಬದಾಗೆ ನೋಡ್ತೇವೆ. ಮೋಶೆ ಅವತ್ತು ದಿವಸ ಅರಣ್ಯದಲ್ಲಿ ದೇವರು ಆ ಮನ್ನವನ್ನು ಸುರಿಸಿದ. ತಿಂದು ಒಂದೇ ಥರದ ಆಹಾರ, ನಿಸ್ಸಾರವಾದ ಆಹಾರ ತಿಂದು ನನಗೆ ಸಾಕಾಯ್ತಂತೆ ಬದುಕು. ಇವತ್ತು ದಿವಸ ದೇವ್ರ ವಾಕ್ಯ ಕೇಳಿ ಸಾಕಾಗಿ ಹೋಗಿದೆ ನಮಗೆ. ಈ ವಾಕ್ಯ ಆಹಾರದಂತಕ್ಕಂಥ ನಮ್ಗೆ ಗೊತ್ತಿಲ್ಲ. ಆದರೆ ದೇವ್ರ ಮಕ್ಕಳಿಗೆ ನೆನಪಿನಿಟ್ಕೊಡ್ರಿ, ಈ ಶರೀರ ಒಂದು ಪ್ರಾಣ ಆತ್ಮ ಎರಡೋದ್ರ. ಒಬ್ಬ ಆತ್ಮನ, ಒಬ್ಬ ದೇಹನ. ಇವತ್ತು ದಿವಸ ಆತ್ಮಕ್ಕೆ ಆಹಾರ ಹಾಕ್ಲತ್ತೀರಿ ಅಥವಾ ಗೊತ್ತ ದೇಹಕ್ಕೆ ಆಹಾರ ಹಾಕ್ತಾರೆ. ದೇಹಕ್ಕೆ ಆಹಾರ ಹಾಕೋದು ನೀವು ಸಾಯೋದು ನಿಶ್ಚಿತ.
ಆತ್ಮಭಾನ. ಆತ್ಮನ ಆಹಾರ ಏನು ಗೊತ್ತಾ? ದಿವ್ಯ ಆಹಾರ. ಅದು ವಾಕ್ಯ ಅದ. ಆತ್ಮನಿಗೆ ಪೈಲೆ ಊಟ ಹಾಕ್ಲತ್ತೀರಿ ಅಥವಾ ಏನು ಗೊತ್ತಾ? ಶರೀರಕ್ಕೆ ಪೈಲೆ ಊಟ ಹಾಕ್ತಿದ್ದೆ. ನಮ್ಮ ಕುಟುಂಬಗಳು ನಮ್ಮ ಮಕ್ಕಳಿಗೆ ಅನ್ನ ಹಾಕ್ತಾಯಿದ್ದೀವಿ. ಯಾವ ಅನ್ನ ಹಾಕ್ತಾಯಿದ್ದೇವೆ ನಾವು? ದುಡಿದು 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 ಏನು ಅನ್ನ ಹಾಕ್ತಿದ್ದೇವೆ ನಾವು? ಶರೀರದ ಆಹಾರ ಹಾಕ್ತಿದ್ದೇವೆ ಅಥವಾ ಆತ್ಮಿಕವಾದಂಥ ಅನ್ನ? ದೇವರ ವಾಕ್ಯ ಮನ್ನಾ ಅದ. ಮೊದಲು ದೇವರ ವಾಕ್ಯದ ನಿಮ್ಮ ಮಕ್ಕಳೊಂದಿಗೆ ಇದನ್ನು ಮಾತನಾಡಿರಿ. ನೀವು ನಡೆಯುವಾಗ, ಕುಳಿತಾಗ, ಹೋದಾಗ, ಬಂದಾಗ ಎಲ್ಲ ಸಂದರ್ಭದಲ್ಲಿ ದೇವರ ಮಕ್ಕಳಿಂದ ನೀವು ಮಾತನಾಡಿರಿ. ಈ ಮನ್ನವನ್ನು ನೀವು ತಿನ್ನಿರಿ, ನಿಮ್ಮ ಮಕ್ಕಳಿಗೆ ತಿನ್ನಲಿಕ್ಕೆ ಕಲಿಸಿರಿ. ಇದು ತಿಂದ್ರೆ ಮಾತ್ರ ಬದುಕ್ತಿ, ಇಲ್ಲದ್ರೆ ಸಾಯ್ತು ಹೋಗ್ತೀರಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ದಿವಸ ನಮ್ಮ ತಂದೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಪ್ರಾರ್ಥನೆ ಮಾಡೋದು ಹೀಗೆ ನೀವು ಪ್ರಾರ್ಥನೆ ಮಾಡಿರಿ. ಶರೀರಕ್ಕೆ ಪೈಲೆ ಅನ್ನ ಹಾಕ್ತಾಯಿದ್ರೆ ಏನೋ ಆತ್ಮಕ್ಕೆ ಶರೀರ ಹಾಕ್ತಿದೆ. ಆತ್ಮದಾಗಿದ್ದೀರಿ ಅಥವಾ ಶರೀರದಲ್ಲಿದೆ? ದುಡೀರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ. ನಾವು ದುಡಿಯೋದೆಲ್ಲ ಹೊಟ್ಟೆಗಾಗಿ ಬುಟ್ಟೆಗಾಗಿ, ಗೇಣು ಹೊಟ್ಟೆಗಾಗಿ ಬುಟ್ಟೆಗಾಗಿ ಬೆಳಿತಕ್ಕ ನಾವು. ಇದು ಸಂಸಾರ, ಇದು ಸಡಗಾರ, ಇದು ಸಾಗರ, ಇದು ಬಾಬೇಲ್. ಇದು ಎಷ್ಟು ತಿಂದರೂ ತೃಪ್ತಿ ಇಲ್ಲ, ಎಷ್ಟು ಕುಡಿದ್ರೂ ತೃಪ್ತಿ ಇಲ್ಲ. ಆದರೆ ಪವಿತ್ರವಾದಂಥ ವಾಕ್ಯ, ನಿಜವಾದಂಥ ಆಹಾರ ಆತನ ದೇಹ ಅದ. ಈ ಯೇಸುವಿನ ದೇಹ ವಾಕ್ಯ ಅದ, ಪವಿತ್ರಾತ್ಮ ಅದ, ಬದುಕಿಸುವಂಥದ್ದು ಆತ್ಮ ಅದ, ರೊಟ್ಟಿ ಅಲ್ಲ. ಅದಕ್ಕೆ ಸ್ವಾಮಿ ರೊಟ್ಟಿ ತಿನ್ನುವುದರಿಂದ ಯಾರೂ ಬದುಕುವುದಿಲ್ಲ, ದೇವರ ವಾಕ್ಯ ತಿನ್ನೋದ್ರಿಂದ ಆತ್ಮದಿಂದ ಮನುಷ್ಯನು ಬದುಕುತ್ತಾನೆ ಬದಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವ್ರ ಮಕ್ಕಳು ಇವತ್ತು ದಿವಸ ಈ ಆಹಾರ ತಿಂದು ತಿಂದು ನಿಸ್ಸಾರಾಗಿ ಹೋಗಬಾರ್ದು. ಇದಕ್ಕೆ ರುಚಿ ಬರಬೇಕು, ರುಚಿ ನೋಡಿ ತಿಳ್ಕೊಬೇಕಿದು. ಹೌದಾ? ಕಬ್ಬು ತಿಂದು ಮೆಲುಕು ಹಾಕಿದ್ರೆ ಮಾತ್ರ ಕಬ್ಬು ಸರಿಯಾಗಿ ಮೆಲ್ದಾಗ ಅದು ರುಚಿ ಸಿಗ್ತದೆ. ಕಬ್ಬು ಒಣದೆ ನುಂಗ್ಲಕ್ಕಾಗಲ್ಲ. ಹಾಗೇ ದೇವ್ರ ವಾಕ್ಯ ಅಂತಕ್ಕಂಥದ್ದು ಮೆಲಿಬೇಕು, ನುಗ್ಗಾಗಬೇಕು, ಅದು ರುಚಿಗೆ ಬರ್ತದೆ. ಆಗ ರುಚಿ ನೋಡಿ ನಾ ತಿಳ್ಕೊಂಡಿದೆ, ರುಚಿ ನೋಡಿ ತಿಳ್ಕೊಬೇಕಾಗ್ಯದ. ಈ ವಾಕ್ಯ ಎಂಬುದೇನದ? ದೇವ್ರ ವಾಕ್ಯ ಏನದು? ರುಚಿ ನೋಡಬೇಕಾಗ್ಯದ. ಅದು ಆತ್ಮಿಕ ಆಹಾರದ, ದೈವಿಕವಾದ ಆಹಾರದ, ದೈವಿಕವಾದಂಥ ನೀರದು. ಈ ನೀರನ್ನು ಕುಡಿಲಿಕ್ಕಾಗುವ ಹಾಗೆ ದೇವ್ರು ನಿಮ್ಮೆಲ್ಲರಿಗೆ ಸಹಾಯ ಮಾಡಿ. ನಿಮ್ಮ ಮನೆಯಲ್ಲಿ ಈ ವಾಕ್ಯ ಭಾಗ ಇರಲಿ. ನಿಮ್ಮ ಜೀವಮಾನ ಆತನಿಗೋಸ್ಕರವಾಗಿರಲಿ. ಕೂತಾಗ, ನಿಂತಾಗ, ಎಲ್ಲ ಸಮಯದಲ್ಲಿ ಹೀಗಂತ ನೀವು ಪ್ರಾರ್ಥನೆ ಮಾಡಿ, ತಂದೆಯೇ ಈ ಹೊತ್ತಿನ ನಮ್ಮ ಅನುದಿನದ ಆಹಾರ ಒದಗಿಸ್ಕೊಡು. ಈ ರೊಟ್ಟಿಯಲ್ಲ ಶಾರೀರಿಕ ರೊಟ್ಟಿಯಲ್ಲ, ಆತ್ಮಿಕ. ಯೇಸು ಸ್ವಾಮಿಯ ಮಾತುಗಳೆಲ್ಲ ವಾಕ್ಯಗಳೆಲ್ಲ ಆತ್ಮವಾಗಿ ಜೀವವಾಗಿವೆ. ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.